ತಿಳ್ಕೊಂಡು ಹೋಗಿರ್ಬೇಕು. ಹಿಂಗೆ ಮಾಡುವಂಥ ವಸ್ತುಗಳು ಯಾವುವು ಅಂತ ಹೇಳಿದ್ರೆ ಎಲ್ಲರೂ ಏನು ಹೇಳಿದ್ರಂದ್ರೆ ಹಣ್ಣು, ಹೆಣ್ಣು, ಮಣ್ಣು, ಬಂಗಾರ. ಬಂಗಾರನ ನಿಜವಾದಂಥ ಸಂಪತ್ತಪ್ಪ. ಅದನ್ನು ಹೋಗಿ ಜಗ್ಗು ಕೂಡಿಸಿಬಿಡುದು. ಅಂದ್ರೆ ಹೊಲನ ನಮ್ಮ ಸಂಪತ್ತಪ್ಪ, ಇದ ನಮ್ಮ ಸಂಪತ್ತು, ಇದ ನಮ್ಮ ಖರೆ ಆಸ್ತಿ ಅಂತ ಜಗ್ಗು ಹೊಲ ಕೂಡಿಸೋದು. ಮತ್ತು ಒಂದು ಹೆಣ್ಣಿನ ಮೋಹಕ್ಕೆ ಬಿದ್ದು ಇದ ಹೆಣ್ಣ ನನ್ನ ಜೀವನ ಐತಿ. ಹೆಣ್ಮಕ್ಳಿಗೆ ಎಷ್ಟೋ ಹೆಣ್ಮಕ್ಳ ಸಲುವಾಗಿ ದೊಡ್ಡ ದೊಡ್ಡ ಯುದ್ಧಗಳಾಗಿ ದೊಡ್ಡ ದೊಡ್ಡ ಸಂಸ್ಥಾನಗಳೆಲ್ಲ ಹಾಳಾಗೋಗ್ಯಾವ. ಇಡೀ ಸಾಮ್ರಾಜ್ಯನ ಹಾಳಾಗೋಗ್ಯಾವ ಒಬ್ಬ ಹೆಣ್ಣು ಮಗಳ ಮೋಹಕ್ಕಾಗಿ. ಇಂಥವು ಹಾಳಾಗೋಗ್ಯಾವ. ಅದಕ್ಕೆ ಆ ಹೆಣ್ಣು ಮಗಳ ಮೋಹದಿಂದ ಇಡೀ ಸಾಮ್ರಾಜ್ಯ ಹಾಳಾತು. ಅದಕ್ಕೆ ಇವೆಲ್ಲ ಮಾಯೆ ಅಂತ ಕರೆದು. ಹಣ್ಣಿನ ಬೆನ್ನು ಹತ್ತಬೇಡ, ಹೆಣ್ಣಿನ ಬೆನ್ನು ಹತ್ತಬೇಡ, ಮಣ್ಣಿನ ಬೆನ್ನು ಹತ್ತಬೇಡ, ಹತ್ತಿದ ಹಾಳು ಮಾಡ್ತಾ ಇರೋದು ಅಂತ ಹೇಳಿ ಅದನ್ನೆಲ್ಲವನ್ನು ತ್ಯಾಗ ಮಾಡಕ್ಕೆ ಹಚ್ಚಿದ್ರು. ನೀನೇನಾದ್ರೂ ದೇವ್ರನ್ನ ಕಾಣಬೇಕಪ್ಪ ಅಂದ್ರೆ ಮೊದಲೇ ಹೆಣ್ಣು ಬಿಡಬೇಕು, ಅಂದ್ರೆ ಮಾಡ್ಕೊಂಡು ಹೆಂಡತಿ ಬಿಡಬೇಕು, ಮಣ್ಣೆ ಬಿಡಬೇಕು, ಬಂಗಾರ ಬೆಳ್ಳಿ ಬಿಡಬೇಕು, ಮತ್ತು ಹೊಲ ಮನೆ ಬಿಡಬೇಕು. ಇವೆಲ್ಲ ಬಿಟ್ಟಾಗ ನಿನಗೆ ದೇವರು ಕಾಣ್ತಾನ, ಸತ್ಯ ಕಾಣ್ತದೆ ಅಂತ ಹೇಳಿದ್ರು. ಸರಿ, ಒಂದು ದೇವ್ರನ್ನ ಕಾಣಬೇಕು ಅಂತಂದ್ರೆ ಏನು ಮಾಡಿದ್ರು? ಎಲ್ಲರೂ ಮನೆ ಬಿಟ್ರು. ಕೆಲವು ಮಂದಿ ಮನೆ ಬಿಟ್ಟರು, ಹೆಣ್ಣು ಮಕ್ಕಳು ಬಿಟ್ಟರು, ಮತ್ತು ಮನ್ಯಾಗ ರೊಕ್ಕ ರೂಪಾಯಿ ಬಿಟ್ಟರು, ಬಂಗಾರ ಬಿಟ್ಟರು, ಆಸ್ತಿ ಬಿಟ್ಟರು, ಎಲ್ಲ ಬಿಟ್ಟರು. ಸುಮ್ಮನೆ ಅಡವಿಗೆ ಹೋಗಿ ತಪಸ್ ಮಾಡಕ್ಕೆ ಹೋದ್ರು, ಬಿಟ್ಟೇವೆ ಅಂತ ಹೋದ್ರು. ಇವು ಮೂರು ಏನಾಗಿದ್ವು ಅಂತಂದ್ರೆ ಸತ್ಯವನ್ನ ತೋರಿಸಲಾಗುವಂಥ ವಸ್ತುಗಳು. ಅದಕ್ಕೆ ಒಂದು ತ್ಯಾಗ ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡಿದ್ರು? ಅಡವಿಗೆ ಹೋದ್ರು. ಅಡವಿಗೆ ಹೋದ ಏನು ಮಾಡಿದ್ರು? ಅಲ್ಲಿ ನಿಮಗೆ ದೃಷ್ಟ ಅಂತ ಹೇಳಿ ಅಡವಿಗೆ ಹೋದ್ಮ್ಯಾಗ ಅಲ್ಲಿ ಏನು ಮಾಡಿದ? ಮತ್ತು ಹೊಟ್ಟೆ ಹೆಸದ ಮೇಲೆ ಮತ್ತು ಅಡವಿ ಜನ ಇರ್ತಾರಲ್ಲ, ಅವ್ರ ಭಿಕ್ಷೆ ಕೇಳಕ್ಕೆ ಹೋದ. ನಾನು ತಪಸ್ ಮಾಡಕತ್ತೇನೆ ರೀ, ನಾನು ಒಂದಿಷ್ಟು ರೊಟ್ಟಿ ಕೊಡ್ರಿ ಅಂತಂದ. ಹೊಟ್ಟೆ ಹಸ್ತತಿ ಅಂದ. ಮತ್ತು ನಮ್ಮ ಮನೆಗೆ ಯಾರ ಭಿಕ್ಷಕರು ಬಂದ್ರೆ ನಾವು ಬಿಸಿ ಮಾಡಿ ಕೊಡ್ತೇವೆ, ನಿನ್ನ ತಂಗಳದ ಕೊಟ್ಟಿರ್ತೇವೆ. ಹಂಗೆ ಅವರು ಕಾಡು ಅಡವಿ ಜನ ಏನು ಮಾಡಿದ್ರು? ತಂಗಳ ರೊಟ್ಟಿನ ಕೊಡ್ತಿದ್ರು, ಹಳಸಿದ ರೊಟ್ಟಿನ ಕೊಡ್ತಿದ್ರು. ಇವ್ರ ಮನ್ಯಾಗ 100 ಗಂಟೆ ಚೀಲಗಟ್ಟಲೆ ಜೋಳ, 10 ಹಂಡೆಗಟ್ಟಲೆ ಹಾಲು, ಮತ್ತು ಡಬ್ಬೆಗಟ್ಟಲೆ ತುಪ್ಪ, ಕೆನೆ ಮೊಸರು ಎಲ್ಲ ಸಮೃದ್ಧಿ ಇರ್ತಿತ್ತು. ಮನ್ಯಾಗ ಸ್ನಾನ ಮಾಡ್ಕೊಂಬಂದ್ಗಾಲ ಕೈಯಾಗ ಬಿಸಿ ರೊಟ್ಟಿ ಬೆಣ್ಣೆ ಹಂಚಿ ಕೊಡೋರಿದ್ರು ತಾಯಿಗಳು. ಇಂಥ ತಾಯಿನ ಮಾಯೆ ಅಂತ ತಿಳ್ಕೊಂಡು ಹೇಳಿ ಸತ್ಯವನ್ನು ತೋರ್ಸಕ್ಕಿಲ್ಲ ತಾಯಿ ಅಂತ ಆ ತಾಯಿನ ತಿರಸ್ಕಾರ ಮಾಡಿ ಅಡವಿಗೆ ಹೋದ. ಅಲ್ಲಿ ಬೆಳ್ಳಿನ ಎಲ್ಲ ರೊಟ್ಟಿನೂ ಇಲ್ಲ, ಅಲ್ಲಿ ತಂಗಳ ರೊಟ್ಟಿ ತಿನ್ನುವಂಥ ದಾರಿದ್ರ್ಯತನ ಮನುಷ್ಯನಿಗೆ ಬಂತು. ಮುಂದೆ ಏನು ಮಾಡಿದ? ಆ ತಂಗಳ ರೊಟ್ಟಿ ತೊಗೊಂಡು ಬಂದು ಒಂದು ದೊಡ್ಡದೊಂದು ಬಂಡಿಗಲ್ಲಿ ಮೇಲೆ ಕುಂತು ತಿನ್ನಕ್ಕೆ ಚಲೋ. ಬಂಡಿಗಲ್ಲು ದೊಡ್ಡ ಗಡಿಬೇಕು, ಬಂಡಿಗಲ್ಲು ತಿನ್ನಕ್ಕೆ ಚಲೋ. ಒಂದು 4 ದಿವಸ ಹಿಂಗೆ ನಡೀತದೆ. 4 ದಿವಸ ನಡೆದ ಮ್ಯಾಗ ಏನಾಯ್ತು? ಒಂದು ದಿವಸ ಇವ ಅಡವಿಗೆ ರೊಟ್ಟಿಗೆ ಅಲ್ಲೇ ಕಾಡು ಸಂಕ್ರಾಂತಿಲಿ ಹೋಗಿ ಭಿಕ್ಷೆ ಕೇಳಕ್ಕೆ ಹೋಗಿದ್ದ. ಆ ಭಿಕ್ಷೆ ಕೇಳಕ್ಕೆ ಹೋಗಿ ಬರೋಕ್ಕಿಂತ ಮುಂಚಿತವಾಗಿ ಏನು ಮಾಡಿದ? ಇವನ ತವ ಬಂದಿದ್ದ. ಅವ ಏನು ಮಾಡಿದ? ಇವ ದಿನ ಬಂಡಿಗಲ್ಲ ಮ್ಯಾಗ ತಿಂದು ರೊಟ್ಟಿ ಕೂತ್ಕೊಂಡು ತಿಂದಿದ್ದಲ್ಲ, ಇವನು ಬಂಡಿಗಲ್ಲ ಮ್ಯಾಗ ಅವ ಬಂದ ಅವ ರೊಟ್ಟಿ ತಿನ್ನಕ್ಕೆ ಹತ್ತಿದ್ದ. ಇವ ರೊಟ್ಟಿ ಭಿಕ್ಷೆ ಮಾಡಿಕೊಂಡು ಬಂದ. ತಾನು ದಿನ ಬಂಡಿಗಲ್ಲ ಮ್ಯಾಗ ಏನು ರೊಟ್ಟಿ ತಿಂದಿದ್ದಲ್ಲ, ಆ ಬಂಡಿಗಲ್ಲ ಮ್ಯಾಗ ಇನ್ನೊಬ್ಬ ಬಂದು ರೊಟ್ಟಿ ತಿನ್ನಕ್ಕೆ ಹತ್ತಿದ್ದ. ಅದಕ್ಕೆ ಅವಂಗ ಸಿಟ್ಟು ಬಂದು, ಇದು ನನ್ನ ಬಂಡಿಗಲ್ಲ ಐತಿ, ನನ್ನ ಬಂಡಿಗಲ್ಲ ಮ್ಯಾಗ ನೀ ಹೆಂಗೆ ರೊಟ್ಟಿ ತಿನ್ನಕತ್ತಿ ಅಂತ ಅವ್ನು ಜಗಳಾಡಿದ. ಅವನ ಜೊತೆಗೆ ಜಗಳಾಡಿ ಚಲೋ ಮಾಡಿದವ. ನನ್ನ ಬಂಡಿಗಲ್ಲಿದು, ನನ್ನ ಬಂಡಿಗಲ್ಲ ಮ್ಯಾಗ ನೀ ಹೆಂಗೆ ಬಂದು ರೊಟ್ಟಿ ತಿನ್ನಕತ್ತಿ? ನನ್ನ ಬಂಡಿಗಲ್ಲಿದು, ನಂದು ಬಂಡಿಗಲ್ಲಿದು, ನಂದು ಬಂಡಿಗಲ್ಲನಕತ್ತಾವ. ಅವ ಅಂದ, ಮಹಾರಾಯ, ನಿನ್ನದು ಹೆಂಡತಿ, ನಿನ್ನದು ಮಕ್ಕಳು, ನಿನ್ನದು ಹೊಲ, ನಿನ್ನದು ಸಂಪತ್ತು ಎಲ್ಲ ನಿಂದು ಅನ್ನೋದು ಬಿಟ್ಟು ಬಂದಿ. ಮತ್ತ ಮನಸ್ನ್ಯಾಗ ನಂದು ಅನ್ನೋದನ್ನ ನೀನು ಇನ್ನ ಬಿಟ್ಟೇ ಇಲ್ಲದು ಅಂತ. ಈ ಬಂಡಿಗೆಲ್ಲ ನಂದು ಅಂತೀಯಲ್ಲ ನೀನು. ನಂದು ಅನ್ನೋದೆಲ್ಲ ಬಿಟ್ಟು ಬರ್ಬೇಕಂತಂದ್ರೆ ಅದನ್ನು ಹಂಗ ದೇಹಿಕವಾಗಿ ಬಿಟ್ಟು ಬಂದಿ, ನೀನು ಮನಸ್ಸಿನಿಂದ ಬಿಟ್ಟಿಲ್ಲ ನೀನು. ಅದಕ್ಕಾಗಿ ಹೆಣ್ಣು ಹಣ್ಣು ಮಣ್ಣು ಇದು ಬರೀ ದೇಹದಿಂದ ಬಿಟ್ಟು ಬಂದ್ರಲ್ಲೋ ಮಾರಾಯ, ಮನಸ್ಸಿನಿಂದ ಬಿಟ್ಟು ಬರ್ಬೇಕು. ನಂದು ಅನ್ನೋದು ಏನೈತಲ್ಲ ಮನಸ್ಸಿನ ಎಲ್ಲ ನೀನು ಜೋಪಾನ ಮಾಡುವಂಥ ಹೆಂಡತಿ, ಮಕ್ಕಳು, ರೊಕ್ಕ ರೂಪಾಯಿ, ಎತ್ತು ಎಮ್ಮಿ ಎಲ್ಲ ಸಂಪತ್ತನ್ನ ಇದು ನಂದಲ್ಲ ಅಂತ ಬಿಟ್ಟು ಬಂದವ. ಮತ್ತೆ ಹೊಳ್ಳಿ ನನ್ನ ಬಂಡಿಗಲ್ಲ ಅಂತೀಯಲ್ಲ ನೀನು. ಎಲ್ಲಿ ಬಂತಿದ್ದು ಮಾಯೆ ಮೋಹ, ಎಲ್ಲಿ ಅಡಗ್ತಿದ್ದು? ಅದಕ್ಕಾಗಿ ಶರಣರು ಹೇಳಿದ್ರು, ಇದು ದೇವರನ್ನ ಕಾಣಲಿಕ್ಕೆ ಅಡ್ಡಿಪಡಿಸುವಂಥವು ಈ ರೊಕ್ಕ ರೂಪಾಯಿ ಹೆಣ್ಣು ಅಲ್ಲ. ಇದನ್ನೇನು ಅಡ್ಡಿಪಡಿಸ್ತದಲ್ಲ, ಇದಕ್ಕೆ ಯಾವ್ದು ಅಡ್ಡಿಪಡಿಸ್ತದ? ಮನಸ್ಸು. ಮನದ ಮುಂದನ ಆಸೆಯೇ ಮಾಯೆ ಕಾಣ ಗುಹೇಶ್ವರ.
ಈ ಮನಸ್ಸಿನೊಳಗೆ ನಂದು ಅನ್ನುವಂಥ ಆಸೆ ಇಟ್ಕೊಂಡಿಲ್ಲಪ್ಪ, ಈ ಆಸೆಯೇ ನಿನಗೆ ಅವನೇನು ಬಂಡಿಗೆಲ್ಲ ಖರೀದಿ ಮಾಡಿಲ್ಲವ, 4 ದಿವಸ ತಂದ ಆ ಬಂಡಿಗೆಲ್ಲ ರೊಟ್ಟಿ ತಿನ್ನಕದ ಆಗ ತಂದಾತಿಗೆ ಅದಕ್ಕೆ ಇದು ನಂದು ಅಂತ ತಿಳ್ಕೊಂಡು ಹೇಳಿ ನಿನ್ನ ಮನಸ್ಸಿನಾಗ ಬಂದ ಅದು ನಂದು ಅಂತ ಬಂದಲ್ಲಿ ಜಗಳ ಆಡಕತ್ತಿದ್ದಲ್ಲ ಅವ, ನಂದು ಅಂತ ಬಂದಲ್ಲಿ ಜಗಳ ಆಡಕತ್ತಿದ್ದಲ್ಲ, ಅದು ಚಾಲು ಆತಲ್ಲ ಮಾಯೆ, ಅದು ಮರೆ ಮಾಡಿ ಬಿಡ್ತಾರೆ. ಜಗಳ ಚಾಲು ಮಾಡಿದ ಅವ ಇವ ಹೊಡೆದ ಇವ ನಾವು ಹೊಡೆದ, ಚಾಲು ಅಡಿವೇನೆ ಚಾಲು ಆತ ಮಾಯೆ. ಅದಕ್ಕಾಗಿ ಎಲ್ಲ ಪುರುಗರು ಎಷ್ಟು ಚಂದ ಹೇಳ್ತಾರೆ ಅಂತಂದ್ರೆ, ಸತ್ಯವನ್ನ ಅರಿಬೇಕಾತಂದ್ರೆ ಹೆಣ್ಣು ಅಡ್ಡ ಬರ್ತೈತಿ, ಮಣ್ಣು ಅಡ್ಡ ಬರ್ತೈತಿ, ಸಂಪತ್ತು ಅಡ್ಡ ಬರ್ತೈತಿ ಅಂತ ಅದಲ್ಲಪ್ಪ, ಈ ಮನದ ಮುಂದನ ಆಸೆ ಏನೈತಲ್ಲ ಇದು ನಿನಗೆ ಅಡ್ಡ ಬರ್ತೈತಿ. ಸತ್ಯವನ್ನ ಅರಿಲಿಕ್ಕೆ ಮನದ ಮುಂದನ ಆಸೆ ನಿನಗೆ ಅಡ್ಡ ಬರ್ತೈತಿ. ಅದಕ್ಕೆ ಈ ಮನದ ಮುಂದನ ಆಸೆಯನ್ನು ನೀನು ತೆಗೆದೆ ಅಂದ್ರೆ ಸತ್ಯದ ಅರಿವಾಗತಿ. ಅದಕ್ಕಾಗಿ ಮನದ ಮುಂದನ ಆಸೆಯನ್ನು ತೊರಿಬೇಕಲ್ಲ ಹೊರತಾಗಿ ಮಣ್ಣು ಹೆಣ್ಣು ಮಣ್ಣು ಇದು ತೊರಿಬೇಡ. ಇದು ರೀತಿ ಇಲ್ಲಿ ಸಂಸಾರದೊಳಗೆ ಇರು, ಇಲ್ಲೇ ಹೊಲ ಮನೆ ಉದ್ಯೋಗ ಮಾಡುವಂತಿರು, ಹೆಂಡ್ರ ಮಕ್ಕಳು ಜೋಪಾನ ಮಾಡುವಂತ ಇರು, ಚಲೋ ಬೆಳ್ಳಿ ಬಂಗಾರ ಹಾಕುವಂತಾನೆ ಇರು, ಚಲೋ ಕಾರ್ಗಳನ್ನ ಅಡ್ಡಾಡ, ಜನ ಕೋಟಿಗಳ ರೊಕ್ಕ ಎನಿಸ ಯಾರು ಬೇಡ ಅಂತಾರ. ಆದ್ರ ನಂದು ಅಂತ ಮನಸ್ಸಿನಾಗ ಆಸೆ ಇಟ್ಕೊಂತೇನಪ್ಪ ಅದು ಮಾಯೆಯಾಗಿ ಕಾಡ್ತತಿ. ಈ ಆಸೆ ಅನ್ನತಕ್ಕಂಥ ತೆಗೆದು ಹಾಕಿದೆ ಅಂತಂದ್ರ ಇವು ಯಾವೂ ನಿನಗೆ ಕಾಡಂಗಿಲ್ಲ, ಯಾವುದು ಕಾಡಂಗಿಲ್ಲ. ಮನದ ಮುಂದರ ಆಸೆ ಮಾಯ ಕಾಣ ಗುಹೇಶ್ವರ. ಹಾಗಾದ್ರೆ ನಾವು ಎಲ್ಲಿ ಬರ್ಬೇಕೀಗ? ಮನಸ್ಸಿಗೆ ಬರಬೇಕು. ಮನಸ್ಸು ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಈ ಈ ಬಹಳ ಹಗರ ಹೇಳ್ಬೋದು, ಮನಸ್ಸಿನೊಳಗೆ ಮಾಯ ಐತಿ, ಈ ಮನಸ್ಸು ತೆಗೆದು ಮಾಯ ತೆಗೆದ್ಬಿಟ್ರೆ ಸತ್ಯ ಅದ ಮ್ಯಾಲಿನ ಕವರ್ ಅದ, ಕವರ್ ತೆಗೆದ್ಬಿಟ್ರೆ ಒಳಗೆ ಸತ್ಯ ಕಾಣತೈತಿ ಅಂತ ನಾನು ಬಾಯಲ್ಲಿ ಹೇಳ್ತೀನಿ, ನೀವು ಬಾಯಲ್ಲಿ ಹೇಳ್ತೀರಿ, ಪುಸ್ತಕ ಬರೋದಲ್ಲ. ಇದು ತೆಗಿದಂಗೆ ಹೇಳಲ್ಲ. ಈ ಮ್ಯಾಲಿನ ಕವರ್ ಹಿಂಗೆಲ್ಲ ಇದ್ರ ಮ್ಯಾಗ ಉದ್ಘಾಟನೆ ಮಾಡಾಕಿದ್ರೆ ಮ್ಯಾಗ ಕವರ್ ಹಾಕಿರ್ತಾರೆ, ಆ ಕವರ್ ಮ್ಯಾಗ ಕಾಣ್ತೈತಿ, ಅದಕ್ಕೆ ಅದು ಒಳಗಿಂದ ಬಸವಣ್ಣ ಕಾಣಂಗೇ ಇಲ್ಲ, ಮ್ಯಾಲಿನ ಕವರ್ ಕಾಣ್ತೈತಿ. ಈ ಕವರ್ ತೆಗೆದ್ರೆ ಒಳಗಿಂದ ಬಸವಣ್ಣ ಕಾಣ್ತೈತಿ. ಹಂಗ ಮ್ಯಾಲಿನ ಕವರ್ ತೆಗೆದ್ರೆ ಒಳಗೆ ಸತ್ಯ ಇದೇ ಐತಿ, ಅದು ಕಾಣ್ತದೆ. ಕವರ್ ತೆಗೆದು ಹೇಳಲ್ಲ, ಮನಸ್ಸಿನ ಮೇಲಿನ ಕವರ್ ತೆಗೆದು ಇದ್ರ ಮೇಲಿನ ಕವರ್ ಜಗ್ ಬಿಟ್ರೆ ಬಂದ್ಬಿಡೋದು. ಮನಸ್ಸಿನ ಮೇಲಿನ ಆಸೆ ಅನ್ನೋಂಥ ಕವರ್ ಐತಲ್ಲ ಅದನ್ನು ತೆಗೆದು ಬಹಳ ಕಷ್ಟ. ಅದಕ್ಕಾಗಿ ಬಸವಣ್ಣವರು ಮನಸ್ಸಿನ ಮೇಲಿನ ಆಸೆ ಅನ್ನತಕ್ಕಂಥ ಮಾಯದ ಕವರನ್ನ ತೆಗೆಯಕ ಒಂದು ಅದ್ಭುತವಾದಂತ ಒಂದು ವಸ್ತುವನ್ನು ಕೊಟ್ಟರು. ಏನ್ ಹೇಳಿದ್ರು? ಮನದ ಆಸೆಯನ್ನು ತೊರೆದಾತನ ಎನಗೊಮ್ಮೆ ತೋರಾಚನ ಮಲ್ಲಿಕಾರ್ಜುನ. ಅಂತರಂಗದಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಆಸೆಯನ್ನ ತೊರೆದಾತನನ್ನು ಒಮ್ಮೆ ತೋರಿಸ್ಪ ಅಂದ್ರ ಅವ್ರು ಅಕ್ಕ ಮಾಲಿ ಅಂದ್ರೆ ಎಲ್ಲರಿಗೂ ಆಸೆ ಇರ್ತದೆ ಅಂತ. ಯಾರು ಆಸೆಯನ್ನು ಬಿಟ್ಟವ್ರು ಯಾರು ಹಿಂಗೆ ಇಲ್ಲ ಅಂತ. ಎಲ್ಲರೂ ಆಸೆ ಅದನ್ನು ಮಾಯೆಯಾಗಿ ಕಾಡ್ತದೆ, ಅದು ಎಲ್ಲರಿಗೆ ಕಾಡ್ತದೆ. ಅದಕ್ಕಾಗಿ ಮಾಯೆ ಕವರನ್ನ ತೆಗೆದಿರೈತಲ್ಲ, ಈ ಕವರನ್ನ ತೆಗಿತಕ್ಕಂಥ ಒಂದು ಅದ್ಭುತವಾದಂತ ಒಂದು ಯೋಗವನ್ನ ಬಸವಣ್ಣವ್ರು ಕೊಟ್ರು. ಅದು ಯಾವ್ದಂತಂದ್ರೆ ಲಿಂಗಯೋಗ, ಇಷ್ಟಲಿಂಗ ಯೋಗ. ಅದ್ಭುತವಾದಂತ ಯೋಗ. ಅದು ನಾವು ಸರಳವಾಗಿ ನಾವೇನು ಅದಕ್ಕೆ ನಡುವಿಗೆ ಹೋಗ್ಬೇಕಾಗಿಲ್ಲ, ನಾವೇನು ಹೆಂಡ್ರ ಮಕ್ಕಳು ಬಿಡಬೇಕಾಗಿಲ್ಲ, ನಾವೇನು ಬಂಗಾರ ಸಾಮಾನು ಬಿಡಬೇಕಾಗಿಲ್ಲ, ನಾವು ಹೊಲ ಮನೆ ಬಿಡಬೇಕಾಗಿಲ್ಲ, ಎಲ್ಲ ತ್ಯಾಗ ಮಾಡಿ ಅಡವಿಗೆ ಹೋಗ್ಬೇಕಾಗಿಲ್ಲ, ಏನೂ ಇಲ್ಲ. ಕೈಯಾಗ ಒಂದು ಲಿಂಗ ಹಿಡ್ಕೊಳ್ಳೋದು, ಲಿಂಗ ಚಲೋ ಲಿಂಗ ಮಾಡಿಸ್ಕೊಂಡು ಅದು ಮೆಡಿಕೇಟೆಡ್ ಇನ್ಸ್ಟ್ರೂಮೆಂಟ್, ಕಾರ್ಬನ್ ಇಂದ ಮಾಡಿದಂಥ ಇನ್ಸ್ಟ್ರೂಮೆಂಟ್ ಅದು ನೋಡ್ಕೊಂತ ತಗೊಂಡ್ರು. ಒಂದು 15 ನಿಮಿಷ ಸುಮ್ಮನೆ ನೋಡ್ಕೊಂತ ತಗೊಂಡ್ರು. ಬರೀ ನೋಡೋದು ಮಾಡ್ಬೇಕಾದ್ರೆ ಅದು ಸೀದಾ ಅಂತರಂಗದಲ್ಲಿ ಮನಸ್ಸಿನ ಆಳಕ್ಕೆ ಹೋಗ್ಬಿಡ್ತೈತೆ. ಅವಾಗ ಏನಾಗತ್ತೆ ಅಂದ್ರೆ ಮನಸ್ಸಿನ ಮೇಲಿನ ಒಂದು ಆಸೆ ಅನ್ನುವಂತ ಇವೆಲ್ಲ ಟ್ರಿಪಲ್ ಥಿಂಗ್ಸ್ ಅಂತ ಕರೀದು ಎಲ್ಲ ಮನಸ್ಸಿನಾಗ ಇರ್ತಾವೆ. ಬರೀ ಆಸೆ ಒಂದನ್ನ ಸಾಯಿಸಂಗಿಲ್ಲದ, ಒಂದನ್ನ ಮನಸ್ಸಿನೊಳಗೆ ಏನು ಅಷ್ಟು ಸಾಯಿಸ್ತಾರೆ, ಅಷ್ಟಕ್ಕೆ ಅವ್ರಿಗೆ ಹಾಳು ಮಾಡ್ತೈತೆ. ಏನದು ಆಸೆ ಇರ್ತೈತಿ, ಆಮಿಷ ಇರ್ತೈತಿ, ತಾಮಸ ಇರ್ತೈತಿ, ಹುಸಿ ಇರ್ತೈತಿ, ವಿಷಯಗಳಿರ್ತಾವ. ಎಷ್ಟಿರ್ತಾವ? 10 ದೋಷಗಳಿರ್ತಾವ. ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ, ಕುಹಕ, ಕುಟಿಲ, ಕ್ರೋಧ, ಕ್ಷುದ್ರ, ಮಿಥ್ಯ. ಇವು 10 ಮನಸ್ಸಿನಲ್ಲಿರ್ತಕ್ಕಂಥ ದೋಷಗಳಿವೆ. ಈ ದೋಷ ಇರುವುದರಿಂದ ಮನಸ್ಸೇನಾಗಿರೋ ಕುಬ್ಜಾಗಿರ್ತೈತಿ. ಈ ದೋಷ ಇರೋದ್ರಿಂದ ಮನುಷ್ಯ ಸಣ್ಣವಾಗಿರ್ತಾನ. ಈ ಮನಸ್ಸಿನೊಳಗಿಂತ 10 ದೋಷಗಳು, 10 ದೋಷಕ್ಕೆ 10 ವಿಷ ಅಂತ ಕರೀತಾರೆ ಬಸವಣ್ಣವರು. 10 ವಿಷಯಗಳು. ಒಂದು ವಿಷ ಇದ್ದಂತ ನಾಗರಾವ್ ಕಳೆದ್ರೆ ಒಂದ ವಿಷಯ ಇರ್ತೈತಿ, ಒಂದು ನಾಗರಾವ್ ಕಳೆದ್ರೆ ಒಂದ ವಿಷ ಇರ್ತೈತಿ. ಆ ವಿಷ ಅದು ಕಚ್ಚಿದ್ರೆ ಮನುಷ್ಯ ಸಾಯ್ತಾನೆ. ಇಂಥ ನಮ್ಮ ಮನಸ್ಸಿನೊಳಗೆ 10 ವಿಷಯಗಳದಾವ. ಈ 10 ವಿಷಯದ ಹಾವು ಮನಸ್ಸನ್ನು ತಾವು ಕಡಿತಂದ್ರೆ ಮನುಷ್ಯ ಹೆಂಗೆ ಹೊಡಿತಾನೆ?
ಅದಕ್ಕಾಗಿ ಇವೆಲ್ಲವೂ ನಮ್ಮ ಮನಸ್ಸಿನೊಳಗನಾದವೆಲ್ಲ ಇವು. ಮನಸ್ಸು ಅಮೃತನಾಗಿರ್ತೈತಿ, ಮನಸ್ಸು ವಿಷದ ಕೊಡನೂ ಆಗಿರುತ್ತೆ. ಮನಸ್ಸು ಅನ್ನೋದು ವಿಷದ ಕೊಡ, ಅದು ವಿಷದ ಕೊಡ ಹೋದಂದ್ರೆ ಅಮೃತ ಕೊಡನೂ ಆಗತ್ತೆ ಅದು. ಅದಕ್ಕಾಗಿ ಈ ವಿಷದ ಕೊಡ ಅಂತಂದ್ರೆ ಎಲ್ಲ ದ್ವೇಷ, ಅಸೂಯೆ, ಮತ್ಸರ, ಅಹಂಕಾರ ವಿಷದ ಕೊಡನೂ ಇವೆಲ್ಲ, ವಿಷನೂ ಇವೆಲ್ಲ ಇವು. ಈ ಯಾವತ್ತು ವಿಷವನ್ನ ನಮ್ಮ ಜೊತೆಗೆ ತುಂಬಿಕೊಂಡಿರ್ತೇವೆ. 10 ಹೆಡೆ ಹಾವಿದು, ಒಂದು ಹೆಡೆ ಹಾವು ಕಡಿದ್ರೆ ಸಾಯ್ತೇವಿ, ಒಂದೊಂದು ಹೆಡೆಯಲ್ಲಿ ಒಂದೊಂದು ವಿಷ ಇರ್ತೈತಿ. 10 ಹೆಡೆಯ ಹಾವು ಮನಸ್ಸು ಅಂತಂದ್ರೆ ಇದನ್ನ ಏಕಕಾಲಕ್ಕೆ ಒಂದ ಸಲ ನಾಶ ಮಾಡ್ತಕ್ಕಂಥ ಶಕ್ತಿ ಏನಕ್ಕೈತಿ ಅಂದ್ರೆ ಈ ದೃಷ್ಟಿ ಯೋಗಕ್ಕೆ, ಲಿಂಗ ಯೋಗಕ್ಕೈತಿ. ಎಷ್ಟು ಅದ್ಭುತ ಇದು, ಬಹಳ ಅದ್ಭುತ ಇದು. ಮನುಷ್ಯ ಸಂಪೂರ್ಣವಾಗಿ ಏನಂತಂದ್ರೆ ಲಿಂಗ ಸ್ವರೂಪವೇ ಆಗಿ ಎಲ್ಲ ಮನಸ್ಸಿನ ತೂಲಗಳನ್ನೆಲ್ಲ ನಾಶ ಮಾಡ್ತಾರೆ. ಮನಸ್ಸನ್ನೋದು ಕೂಸಿನಂತ ಮನಸ್ಸಾಗತ್ತೆ. ಆ ಮನಸ್ಸಿನಲ್ಲಿ ಅಮೃತದ ಕೊಡ ತುಂಬುತ್ತೆ. ಅಮೃತ ಅಂದ್ರೆ ಏನು? ಪ್ರೀತಿ, ಕರುಣೆ. ಪ್ರೀತಿ, ಕರುಣೆ ಅನ್ನತಕ್ಕಂಥ ಅದ್ಭುತವಾದಂತ 2 ರಸಗಳು ಸುರಿತವೆ, ಅದು ಅಮೃತದ ಕೊಡ. ಇವೆಲ್ಲ ಹೋತಂದ್ರ ಅದು ಆಟೋಮೆಟಿಕ್ ತಾನು ಒಳಗಿದ್ದೇ ಇರ್ತೈತೆ, ಒಳಗಿದ್ದೇ ಇರ್ತೈತೆ. ಸತ್ಯ ಅನ್ನೋದೇನು ಒಳಗಿದ್ದೇ ನಮ್ಮ ಗೋಚರ ಆಗಿಬಿಡ್ತೈತಿ. ಏನಾಗಿರ್ತೈತೆ ಅಂತಂದ್ರೆ ಒಂದು ದೊಡ್ಡದಾದಂತ ಒಂದು ನಿತಾಂತವಾದಂತ ಕೊಳ ಐತೆ ಅಂತ ಹೇಳ್ಕೊಂಡು, ಚಲೋ ನೀರೈತಿ, ಸ್ವಚ್ಛ ನೀರೈತಿ. ಅದ್ರೊಳಗೆ ಒಂದು 10 ಪೈಸಾ ಒಗದಿವೆ ಅಂದ್ರೆ 10 ಆಳಿರ್ಲಿ, 10 ಪೈಸಾ ಒಗದ್ರೆ ಸಹಿತ ಅದ್ರಾಗ ರೊಕ್ಕ ನಮಗೆ ಕಾಣ್ತದೆ. ಕೆಟ್ಟ ಹೊಲಸು ನೀರದವು, ಕೆಟ್ಟ ಹೊಲಸು ನೀರು ಅಂದ್ರೆ ಕೆಟ್ಟ ಹೊಲಸು ನೀರದವು. ದೊಡ್ಡ ಕೊಳ ಐತಿ, ಒಂದು ದೊಡ್ಡ ಬಂಡೆಗಲ್ಲಿ ಬಿದ್ದರೂ ಅದ್ರಾಗ ನಮಗ ಕಾಣಂಗಿಲ್ಲ. ಹಂಗ ನಮ್ಮ ಮನಸ್ಸಿನೊಳಗ ಇಷ್ಟೆಲ್ಲ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು ತುಂಬಿ 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 ತುಡುಕ್ತೈತಿ. ಆದ್ರೂ ನಮ್ಮಲ್ಲಿ ಇಂಥ ದೋಷ ಐತಿ ಅಂತ ನಮಗ್ ಕಾಣಂಗಿಲ್ಲ. ನನ್ನಷ್ಟು ಚಲೋನ ಯಾರು ಇಲ್ಲ ಅಂತೇವಿ. ಏನ್ರಿ ನಮ್ಮಂತ ಚಲೋನ ಜಗತ್ನಾಗ ನಮ್ಮನ್ನ ಕಾಡ್ತಾರಲ್ಲ ಜನ ಅಂತೇವಿ. ನಮ್ಮಂತ ಚಲೋನ ಯಾರಿಲ್ಲ ಜನ, ಆದ್ರೂ ನಮ್ಮನ್ನ ಕಾಡ್ತಾರಲ್ಲ ಜನ ಅಂತೇಳಿ. ಆದ್ರ ನಮ್ಮ ದೋಷ ನಮಗ್ ಕಾಣಂಗಿಲ್ಲ. ಯಾಕಂದ್ರೆ ಅದು ಕೊಳಕ ನೀರಾಗೈತೆ. ಕೊಳಕ ನೀರು ನಮ್ಮ ದೋಷ ನಮಗ್ ಕಾಣಂಗಿಲ್ಲ. ಅದಕ್ಕಾಗಿ ಇವತ್ತು ಆ ಮನಸ್ಸನ್ನ ಹಸನು ಮಾಡುವಂಥದ್ದು, ಸ್ವಚ್ಛ ಮಾಡುವಂಥದ್ದು, ಅದರ ಮೇಲಿನ ಎಲ್ಲ ಕವರನ್ನ ತೆಗಿತಕ್ಕಂಥ ಶಕ್ತಿ ಅದಕ್ಕೈತಿ ಅಂದ್ರೆ ಲಿಂಗ ಯೋಗಕ್ಕೈತಿ, ಇಷ್ಟಲಿಂಗ ಯೋಗಕ್ಕೈತಿ. ಅದು ಸ್ವಚ್ಛ ಮಾಡಿಬಿಡ್ತೈತೆ. ಅದು ಸ್ವಚ್ಛ ಮ್ಯಾಲಿನ ಕವರ್ ಎಲ್ಲ ತೆಗೆದು ಬಿಡ್ತೈತೆ. ಅದು ತೆಗೆದು ಒಳಗಿರ್ತಕ್ಕಂಥ ಕರುಣೆ ಮತ್ತು ಪ್ರೀತಿ ಅನ್ನುವಂಥ ಅಮೃತದ ರಸಗಳು ಸುರಿತಿರ್ತವೆ. ಯಾರನ್ನು ನೋಡಿದ್ರು ಕರುಣೆ, ಯಾರನ್ನು ನೋಡಿದ್ರು ಪ್ರೀತಿ, ವೈರ್ಯನ್ನು ನೋಡಿದ್ರು ಪ್ರೀತಿ, ವೈರ್ಯನ್ನು ನೋಡಿದ್ರು ಕರುಣೆ. ಹೇಗೆ ಅಮೃತದ ಕರುಣೆಗಳು ತುಂಬಿ ತುಂಬಿ ತುಡುಕ್ತವೆ. ಅವಾಗ ಏನಾಗ್ತಾನೆ? ಸಾಕ್ಷಾತ್ ಶಿವ ಸ್ವರೂಪಿ ಆಗ್ತಾನೆ. ದೇವರಿಗೆ ಏನ್ ಹೆಸರೈತಿ? ಕರುಣಾನಿಧಿ ಅಂತ ಹೆಸರೈತಿ ಅವನಿಗೆ, ದಯಾನಿಧಿ ಅಂತ ಹೆಸರೈತಿ ಅವನಿಗೆ ದೇವರಿಗೆ. ಇವ ಅದೇ ಸ್ವರೂಪ ಆಗಿಬಿಡ್ತಾನೆ. ನಡೆದಾಡುವ ಶರಣ ಆಗ್ತಾನೆ, ನಡೆದಾಡುವ ದೇವರ ಆಗ್ತಾನೆ. ಅಂತ ಶಕ್ತಿ ಲಿಂಗ ಯೋಗಕ್ಕೈತಿ. ಮನಸ್ಸಿನ ಎಲ್ಲ ಪೊರೆಗಳನ್ನ ಹರಿದು ಹಾಕ್ತೈತೆ. ಅಂತ ದಿವ್ಯವಾದಂತ ಶಕ್ತಿ ಇದು. ಯಾವ ಅಡವಿಗೆ ಹೋಗಿ 20 ವರ್ಷ ತಪಸ್ಸು ಮಾಡಿದ್ರೆ ಇಂಥ ಜ್ಞಾನ ಸಿಗಂಗಿಲ್ಲ, ಇಂಥ ಮನಸ್ಸು ತಯಾರಾಗಂಗಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲ ನಮ್ಮ ಶಿವಯೋಗ ಪರಂಪರೆ ಅಂತ ಏನಿದೆ ನಮ್ಮದು ಎಲ್ಲ ಅಥಣಿ ಮುರುಗೇಂದ್ರ ಶಿವೆಗಳು, ವಿಜಯ ಮಹಾತ್ಮಗಳು, ಘನಮಠ ಶಿವೆಗಳು, ಇಲ್ಲಿ ನಮ್ಮ ಕರಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು, ಕುದುರೆಮಂದಿ ಸಂಸ್ಥಾನ ಮಠದ ಕರಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ವಿಜಯ ಮಹಾಂತ ಸ್ವಾಮೀಜಿಯವರು, ಇದೆಲ್ಲ ಒಂದು ಹಾಲಿಕೆ ಅನ್ನದಾನೇಶ್ವರರು, ಅಂದ್ರೆ ಆನಗಲ್ ಕುಮಾರ ಮಹಾಸ್ವಾಮಿಗಳು, ಇವೆಲ್ಲ ಒಂದು ಶಿವಯೋಗ ಪರಂಪರೆ. ಗುಡ್ಡಾಪುರ ನಾನಮ್ಮ, ಸದೂರ್ ಶರಣಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಎಲ್ಲ ನೀಲಾಂಬಿಕೆ ದೇವಿ, ಎಲ್ಲ ಅಕ್ಕ ಮಹಾದೇವಿ, ಸತ್ಯಕ್ಕ, ಗಂಗಮ್ಮ, ನೀಲ ಗಂಗಾಂಬಿಕೆ, ಇವರೆಲ್ಲ ದೊಡ್ಡ ತಪಸ್ವಿಗಳವರೆಲ್ಲ. ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಶಿವಯೋಗವನ್ನ ಮಾಡಿದ್ರು, ಲಿಂಗ ಯೋಗವನ್ನ ಮಾಡಿದ್ರು. ಇದ್ರ ಬಿಟ್ಟು ಅವ್ರು ಏನೂ ಮಾಡಲಿಲ್ಲ. ಇದನ್ನ ಏನು ಮಾಡ್ಲಾರ್ದಕ್ಕೆ ಏನಾತಂದ್ರೆ ಅವರಿಗೆ ಬರೇ ಲಿಂಗ ಯೋಗ ಮಾಡ್ಕೊಂಡು ಹೋದ್ರು. ಮನಸ್ಸಿನ ಕಾಳಿಕೆ ಹರಿದು ಹೋತು, ಮನಸ್ಸಿನ ಮೇಲಿನ ಪೊರೆ ಹರಿದು ಹೋತು, ಮನಸ್ಸಿನ ಅಂತರಂಗತಕ್ಕಂಥ ಒಂದು ಸತ್ಯದ ದರ್ಶನ ಅಂತ ಅವರಿಗೆ ಅವ ತಾನೇ ಲಿಂಗ ಸ್ವರೂಪಿಗಳ. ತಾವೇನು ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿ ಅಪ್ಪುವಯ್ಯ. ಒಂದ್ಸಲ ದೀಪ ಹಚ್ಚಿಬಿಟ್ರೆ ಮುಗಿದೋದು, ಇನ್ನೊಂದು ದೀಪ ಹತ್ತೆ ಅದ. ಹಂಗ ಒಳಗ ಅಂತರಂಗದಲ್ಲಿ ಆ ಮಹಾ ಚೈತನ್ಯ ಐತಲ್ಲ, ಒಂದ್ಸಲ ನಮ್ಮ ಮನಸ್ಸು ಆ ಚೈತನ್ಯನ ಸ್ಪರ್ಶ ಮಾಡ್ತಂದ್ರ ಮನಸ್ಸು ಕೂಡ ಚೈತನ್ಯ ಸ್ವರೂಪಗತಿ, ಮನಸ್ಸು ಕೂಡ ದೀಪದ ಸ್ವರೂಪಗತಿ, ಮನಸ್ಸು ಕೂಡ ಬೆಳಕಿನ ಸ್ವರೂಪ ಆಗ್ತದೆ. ಅಷ್ಟು ಅದ್ಭುತವಾದಂತ ಶಕ್ತಿ ನಮ್ಮ ಅಂತರಂಗದಲ್ಲೇ ಐತಿ. ಅದನ್ನ ಅನಾವರಣ ಮಾಡ್ತಕ್ಕಂಥ ಮೇಲಿನ ಪೊರೆಯನ್ನೇ ಕೇಳ್ತಕ್ಕಂಥ ಶಕ್ತಿ ಏನಕ್ಕೈತಿ ಅಂದ್ರೆ ದೃಷ್ಟಿ ಯೋಗಕ್ಕೈತಿ, ದೃಷ್ಟಿ ಯೋಗ. ಅದಕ್ಕಾಗಿ ಅಂತ ದೃಷ್ಟಿ ಯೋಗವನ್ನ ಅತ್ಯಂತ ಸುಲಭವಾಗಿ ಮಾಡಿಕೊಟ್ಟವ್ರು ಯಾರಂತಂದ್ರೆ ಬಸವಣ್ಣವರು. ಅದಕ್ಕೇನೆ ಆ ದೃಷ್ಟಿ ಯೋಗಕ್ಕ, ಆ ಯೋಗಕ್ಕ ಯಾವುದು ಕುಲ ಇಲ್ಲ ಅದಕ್ಕೆ, ಆ ಯೋಗಕ್ಕೆ ಯಾವುದು ಕುಲ ಇಲ್ಲ ಅದಕ್ಕೆ, ಯಾವುದು ಜಾತಿ ಇಲ್ಲ ಅದಕ್ಕೆ, ಯಾವುದು ಧರ್ಮ ಇಲ್ಲ ಅದಕ್ಕೆ, ಯಾವುದು ಸೀಮೆ ಇಲ್ಲ ಅದಕ್ಕೆ.
ಅದು ನಿಸ್ಸೀಮವಾದದ್ದು, ಈ ಜಗತ್ತನ್ನು ಮೀರಿದ್ದದ್ದು. ಅದಕ್ಕೆ ಕುಲನಾಶಂಗಿಲ್ಲ. ಹೆಣ್ಣಿರ್ಲಿ ಗಂಡಿರ್ಲಿ, ಬಡವರಿರ್ಲಿ ಶ್ರೀಮಂತರಿ, ಆ ಜಾತವ ಈ ಜಾತವ, ಆ ಧರ್ಮದ ಈ ಧರ್ಮದ ಏನಿಲ್ಲ. ಅದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣವರು 770 ಅಮರಗಣಗಳನ್ನು ಸೇರಿಸಿದ್ರು. 770 ಅಂದ್ರೆ ಅವರೆಲ್ಲ ಸಾಧಕರು, ಲಿಂಗ ಯೋಗ ಸಾಧಕರು. ಅದರೊಳಗೆಲ್ಲ ಬ್ರಾಹ್ಮಣರಿದ್ರು, ಹರಿಜನರಿದ್ರು, ಕಂಬಾರಿದ್ರು, ಕುಂಬಾರಿದ್ರು, ಲಂಬಾಣಿಯರಿದ್ರು, ಆ ನಂತರ ಎಲ್ಲ ಹೆಣ್ಮಕ್ಳಿದ್ರು, ವಿಧವೆಯರಿದ್ರು. ಆ ಹೆಣ್ಮಕ್ಳು ಎಲ್ಲ ಜಾತಿಯವರಿದ್ರು, ಮೇಲ್ ಜಾತಿಯಿಂದ ಕೆಳಜಾತಿ ಮಠ ಎಲ್ಲರೂ ಸೇರಿಸಿ ಒಂದು ಪ್ರಯೋಗ ಮಾಡಿದ್ರು. ಪ್ರಯೋಗ ಮಾಡಿ ಲಿಂಗ ಯೋಗ ಪ್ರಯೋಗವನ್ನು ಮಾಡಿದ್ರು. ಪ್ರಯೋಗವನ್ನು ಮಾಡಿ ಸುಮಾರು 10-12 ವರ್ಷ ಲಿಂಗ ಪ್ರಯೋಗ. ಅವರೆಲ್ಲರೂ ಮಿಸ್ಟಿಕ್ಸ್ ಪರ್ಸನ್ಸ್. ಇವತ್ತಿಗೂ ಕೂಡ ಅಮರಗಣಗಳಂತ ಹೆಸರೈತೆ ಅವರಿಗೆ. ಅವರು ಅಕಾಯಗಳಾದರೂ ಅಷ್ಟು ಅದ್ಭುತವಾದಂಥ ಯೋಗವನ್ನು ಮಾಡಿದರು. ಸಿದ್ದರಾಮೇಶ್ವರರು, ಅಲ್ಲಮ ಪ್ರಭುದೇವರು, ಇವರೆಲ್ಲ ಮಹಾಯೋಗವನ್ನು ಮಾಡಿದರು. ಅಲ್ಲಮ ಪ್ರಭುದೇವರು ಅವರು ನಾಥ ಪಂಥದವರಿದ್ರು. ಅಲ್ಲಮ ಪ್ರಭುದೇವರು ಎಂಥ ವಿದ್ಯೆಯನ್ನು ಕಲ್ತಿದ್ರ ನಾಥ ಪಂಥದವರು ಅಂತಂದ್ರ ಬಹಳ ದೊಡ್ಡ ಒಂದು ಶ್ರೀಶೈಲ ಪರ್ವತ, ಹಿಮಾಲಯ ಪರ್ವತದಲ್ಲಿ ಅಲ್ಲಿ ಸ್ಕೂಲ್ ಇದ್ದು, ಟ್ರೈನಿಂಗ್ ಸ್ಕೂಲ್ ಇದ್ದು, ಅಲ್ಲಿ ಹಠಯೋಗವನ್ನು ಕಲಿಸಿದ್ರು ನಾಥ ಪಂಥದವರಿಗೆ. ಎಂತೆಂಥ ವಿದ್ಯೆ ಇತ್ತು ಅಂದ್ರೆ ಅವರಿಗೆ ಆಗಿನ ಕಾಲ ಅರಸರ ಕಾಲ, ಭಯಂಕರ ಅರಸರ ಕಾಲ. ಅರಸರಂತೇಳಿ ಅವ್ರಿಗೆ ವಿದ್ಯೆ ಹಠಯೋಗ ಕಲ್ತವ್ರು ಬರಬೇಕು. ನಾವು ಇವತ್ತಿನ ದಿವಸ ನಾವು ಏನು ವಿದ್ಯೆ ಕಲ್ತು ತೋರಿಸ್ತೀವಿ ಅಂತ. ಏನು ವಿದ್ಯೆ ಕಲ್ತಿರಪ್ಪ, ಏನು ಪವಾಡ ಮಾಡ್ತೀರಿ ಅಂತ. ಏನಿಲ್ಲ, ಒಂದು 50 ಟನ್ ಕಟ್ಟಿಗೆ ಒಟ್ಟ್ರಿ, ಆ ಕಟ್ಟಿಗೆ ಒಟ್ಟು ನಾ ಅದ್ರ ಮ್ಯಾಗ ಕುಂಡಿರ್ತೀನಿ, ಕುಂತ ಅದ್ರ ಮ್ಯಾಗ ಬೆಂಕಿ ಹಚ್ಚಿಬಿಡ್ರಿ, ಅಷ್ಟು ಕಟ್ಟಿಗೆ ಸುಟ್ಟು ನಾ ಸಾಯಂಗಿಲ್ಲ ಅಂತ. ಏನು ದೊಡ್ಡ ಪವಾಡ ಅಂತಂದ, ಭಾರಿ ಪವಾಡ ಅಂತ ಇದಂತ. ಆಯ್ತು ಮಾಡು ನಂದು ಡಂಗರ ಹೊಡಿಸಿದ್ರು. ಊರ್ ಜನ 10,000 ಎಲ್ಲ ಸೇರಿ ಬಿಡ್ತಿದ್ರು. ಸೇರಿದ್ರು, ಒಂದು ಕಟ್ಟಿಗೆ ಒಟ್ಟಿಸ್ತಿದ್ರು, ದಗದಾಗ ಬೆಂಕಿ ಹಚ್ತಿದ್ರು, ಹಚ್ಚಿದ್ರು. ಇಡೀ ಕಟ್ಟಿಗೆ ಎಲ್ಲ ಸುಟ್ಟು ಬೂದಿ ಹಾಕಿತ್ತು. ಅವ ನಾಥ ಪಂಥದ ಯೋಗಿ ಮಾತ್ರ ಏನು ಹಾಕಿದ್ದಲ್ಲ, ಆರಾಮಾಗಿ ಕೊಟ್ಟಿದ್ದ. ಬೆಂಕಿಯಾಗಿ ಹಿಂಗ ಮುಂದೆ ಬಿಡ್ತಿದ್ದ. ಎಲ್ಲ ನೋಡಿ ಏನು ಅದ್ಭುತ ಪವಾಡ ಅಂತಂದ್ರು ಅವ್ರು. ಅದ್ಭುತ ಪವಾಡ ಅಂತಂದ್ರು. ಆಮ್ಯಾಗ ಏನ್ ಮಾಡಿದ್ರು, ಅರಸ ಇಷ್ಟೆಲ್ಲ ದೊಡ್ಡ ಪವಾಡ ಮಾಡಿದ ಮ್ಯಾಗ ಅರಸ ಏನ್ ಮಾಡ್ತಿದ್ದ, ಉದ್ದಕ ಸಾಷ್ಟಾಂಗ ಹಾಕ್ತಿದ್ದ. ರಾಜ ರಾಣಿ ಎಲ್ಲರೂ ಉದ್ದಕ ಸಾಷ್ಟಾಂಗ ಹಾಕಿ ಅಪರ ಏನ್ ಬೇಡ್ತೀರಿ ಬೇಡ್ರಿ ಅಂತ ಕೈ ಮುಗಿದು ನಿಂತಿರ್ತಿದ್ರು. ಕೈ ಮುಗಿದು ನಿಂತಾಗ ಆ ಯೋಗಿ ಏನ್ ಕೇಳ್ತಿದ್ರು ಗೊತ್ತೇನ, ನನ್ನ ಕಡ್ಡಿ ಕಾಮಷ್ಟು ಹೊಲ ಕೊಡು, ಒಂದು 10 ಮಣ 10 ಆಣಿ ತುಂಬ ಬಂಗಾರ ಕೊಡು, 10 ಆಣಿ ಹಿಡಿಯುವಷ್ಟು 10 ಆಣಿ ಮ್ಯಾಗ ಇರ್ಬೇಕಾದ 10 ಆಣಿ 100 ಆಣಿ. ಅವ್ರು ಕೇಳಿದ್ದ, ಇಷ್ಟು ಬಂಗಾರ ಕೊಡು, ನಿನ್ನ ಅಂತಃಪುರದಲ್ಲಿದ್ದಂಥ 10 ಮಂದಿ ಸ್ತ್ರೀಯರನ್ನು ಕೊಡು, ಎಲ್ಲ ಸೇವಕರನ್ನು ಕೊಡು, ಎಲ್ಲ ಹೋಗುದು. ಮತ್ತೆ ಮುಂದಿನ ಅರಸರಂತೆ ಹೋಗುದು, ಅಲ್ಲಿ ನೀನು ಪವಾಡ ಮಾಡೋದು, ಅಲ್ಲಿ ಇಷ್ಟು ಕೇಳ್ಕೊಂಡು ಹೋಗುದು. ಹಿಂಗ ಜಗ್ಗ ಸಂಪತ್ತು, ಜಗ್ಗ ರೊಕ್ಕ, ಜಗ್ ಫಲ ಹಿಂಗ ಕಳಿಸ್ತಿದ್ರು ಅವರು. ಪವಾಡ ಮಾಡಿ ತೋರಿಸಿ ಮತ್ತೇನು ಕಳಿಸೋದು, ಇದನ್ನೆಲ್ಲ ಪವಾಡ ಮಾಡೋದು, ಮತ್ತೆ ನಾಶವಂತ ವಸ್ತುವನ್ನ ಕೇಳೋದಲ್ಪ. ಆ ನಂತರ ಮುಂದೆ ಏನಕ್ಕೆ ಗೊತ್ತೇನ, ಆ ಒಂದು ಬೆಂಕಿ ಹದ್ದಿನೊಳಗ ಟೈಮ್ಲಿ ಏನು ಒಂದೊಂದು ಮಂತ್ರವನ್ನು ಹೇಳಿ ಹಳ್ಳು ಒಗಿಬೇಕಾದ್ರೆ ಅವಾಗ ಈ ಗುರುವಿಂದು ಭಯಂಕರ ಮೆರವಣಿಗೆ ಮಾಡ್ತಿದ್ರು. ಬಂಗಾರದ ಹೂ ತೂಡ್ತಿದ್ರು, ಬಂಗಾರದ ನಾಣ್ಯ ತೋಡಿ ಇಡೀ ಊರು ತುಂಬ ಮೆರವಣಿಗೆ ಮಾಡ್ತಿದ್ರು ಅರಸನ ಕಾಲದೊಳಗ. ಯಾಕಂದ್ರ ಇಷ್ಟು ಬೆಂಕಿಯಾಗಿ ಇವು ಆರಾಮಾಗಿ ಕೂತು ಇಂಥ ಜೀವಂತವಾಗಿದ್ರಪ್ಪ, ಎಂತ ದೊಡ್ಡ ಪವಾಡ ಅಂತ ತಿಳ್ಕೊಂಡು ಊರು ತುಂಬ ಮೆರವಣಿಗೆ ಮಾಡ್ತಿದ್ರು. ಊರು ತುಂಬ ಮೆರವಣಿಗೆ ಮಾಡಿ ಇವನಿಗೆ ಗೌರವ ಮರ್ಯಾದೆ ರೊಕ್ಕ ಅಭಿಷೇಕ ಕನಕಾಭಿಷೇಕ ಎಲ್ಲ ಹಾಕಿತ್ತು. ಒಂದು 4-8 ಸಲ ನೋಡ್ತಿದ್ದ ನಮ್ಮ ಶಿಷ್ಯ. ಬರೀ ನನ್ನ ಗುರಿನ ಮೆರವಣಿಗೆ ನೋಡೋದಂತ ನಂದು ಯಾವಾಗ ನೋಡುದು ಅಂತಿದ್ದವ. ನಂದು ಯಾವಾಗ ಬರೀ ಮುಂದಾತ ನಂದು ಯಾವಾಗ ಅಂತಿದ್ದವ. ಆ ಗುರುವಿಗೆ ಟೈಮ್ಲಿ ಹಳ್ಳು ಹಾಕ್ಬೇಕಲ್ಲ, ಹಳ್ಳು ಯಾರು ಹಾಕ್ತಿದ್ರ ಅವನ ಶಿಷ್ಯ ಹಾಕ್ತಿದ್ದ. ಅವ ಬೆಂಕಿಯಾಗಿ ಇರ್ತಿದ್ದ, ನೀವು ಕರೆಕ್ಟ್ ಕರೆಕ್ಟಾಗಿ ಹಳ್ಳು ಹಾಕ್ತಿದ್ದ. ಹಳ್ಳು ಹಾಕಿದ್ರೆ ನೀವು ಹೊಟ್ಟೆ ಸಾಕ್ತಾ ಬಿಡ್ತಿತ್ತು ಇವಾಗ. ಎಲ್ಲ ನನ್ನ ಗುರುವಿಗೆ ಹಾಕ ನಂದು ಯಾವಾಗ ಮೆರವಣಿಗೆ ಎಲ್ಲ ಇವಾಗ ಆಗ್ತದೆ ಅಂತ ತಿಳ್ಕೊಂಡು ಸಂಕಟ ಹೊಟ್ಟೆ ಕಿಚ್ಚಿ ಎದ್ದು ಬಿಡ್ತಿತ್ತು. ಅವಾಗ ಅವ್ನು ಟೈಮ್ಲಿ ಹಳ್ಳು ಹಾಕೋದು ಏನು ಮಾಡಿದ್ರೆ ಬಿಟ್ಟು ಬಿಡ್ತಿತ್ತು. ಅವಾಗ ಗುರು ಏನೋ ಸುಟ್ಟು ಹೋಗ್ಬಿಡ್ತಿದ್ದ, ಸುಟ್ಟು ಹೋಗಿದ್ದ. ಅವಾಗ ಅವ ಏನ್ ಹೇಳ್ತಿದ್ದೆ, ಶಿಷ್ಯ ನನ್ನ ಗುರು ಏನೋ ಮಾತ್ರ ನೆನಪಾರನ, ಈಗ ಬಿಡ್ರೆ ಅವ್ನ ಶಿಷ್ಯ ನಾ ಮಾಡಿ ತೋರಿಸ್ತಾನೆ. ಅವಾಗ ತಾ ಮಾಡ್ಕೊಂಡಿರ್ತಿದ್ದ, ಅವ್ನ ಶಿಷ್ಯ ಕರೆಕ್ಟ್ ಟೈಮ್ಲಿ ಹಳ್ಳು ಅಂತ ಹೇಳ್ತಿದ್ದ. ಇನ್ನೊಬ್ಬ ತಮ್ಮ ಶಿಷ್ಯ ಅವ್ನ ಟೈಮ್ ಹೇಳ್ತಿದ್ದ, ಅವ ಸುಡ್ತಿದ್ದಿಲ್ಲ. ಅವನು ಮತ್ತೆ ಅವನ ಮೆರವಣಿಗೆ ಚಲೋ ಹಾಕಿತ್ತು. ಮುಂದೆ ಆಕಾರ ಮಾಡಿದ್ರೆ ಅವನ ಶಿಷ್ಯ ಬಟ್ಟೆ ಕಿಚ್ಚಾಗ್ತಿತ್ತು. ಇದು ಹಾಕಿತ್ತಲ್ಲ ಮತ್ತೇನು ಹಾಕಿತ್ತು. ಹಿಂಗ ನಾಥ ಪಂಥದವರು ಇಂಥ ಯೋಗವನ್ನು ಮಾಡ್ತಿದ್ರು. ಇಂಥ ನಾಥವಾದ ಯೋಗವನ್ನು ಮಾಡಿ ಬೇಕಾದಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ರು. ಇಂಥ ವಿದ್ಯೆಯನ್ನ ಇಂಥ ಪವಾಡಗಳನ್ನೆಲ್ಲ ಕಟ್ಟಿ ಮೂಲಿಗೆ ಎಸೆದು ಅಲ್ಲಂಪುರದರು ಲಿಂಗ ಯೋಗವನ್ನು ಮಾಡಿದ್ರು. ಲಿಂಗ ಯೋಗವನ್ನು ಮಾಡಿ ಅವರು ಮತ್ತೆ ಸಿದ್ದರಾಮೇಶ್ವರ ನಾಥ ಪಂಥದವರು ಅಲ್ಲಿಗೆ ಹೋದ್ರು, ಗೋರಕ್ಷನಾಥ ನಾಥ ಪಂಥದವರು ಅಲ್ಲಿಗೆ ಹೋದ್ರು. ಅವರು ಎಲ್ಲರಿಗೂ ಈ ವಿದ್ಯೆ ಕಲಿಬೇಡ್ರಿ ಅಂತಂದ್ರು. ಈ ವಿದ್ಯೆಯನ್ನು ಕಲಿತ್ರೆ ಏನ್ ಹೊಟ್ಟೆ ಕಿಚ್ಚ ಇರ್ತೈತೆ ಅಂತ ಅವ್ರು. ಅವನಿಗೆ ನಾ ಗಳಿಸ್ಬೇಕು, ಅವನಿಗೆ ನಾ ಗಳಿಸ್ಬೇಕು. ಅವ 1000 ಎಕರೆ ಹೊಲಗಳನ್ನ 20,000 ಎಕರೆ ಗಳಿಸ್ಬೇಕು. ಬರೀ ಇದ ಬರ್ತೈತಲ್ಲ,
ಇದು ತಗೊಂಡು ಏನ್ ಮಾಡೋದೈತಿ? ಮನಸ್ಸು ಶಾಂತಿನೇ ಇಲ್ಲದ. ಈ ಪವಾಡ ಮಾಡಿ ತೋರಿಸಿದ ಅವ ಆ ಪವಾಡ ಮಾಡ್ತಾನ. ಅವನಿಗೆ ಅಷ್ಟು ಬಂಗಾರ ಕೊಡ್ತಿದ್ರೆ ಈಗ ಇಷ್ಟು ಬಂಗಾರ, ಅವನಿಗೆ ಹೆಚ್ಚು ನಾ ಬಂಗಾರ ತಗೋಬೇಕಂತ ಆಸೆ ಇಷ್ಟ. ಅದೇ ಆಗ್ತಿತ್ತಲ್ಲ. ಅದಕ್ಕೆ ಎಲ್ಲಿ ಶಾಂತಿ ಐತಿ? ಅದಕ್ಕಾಗಿ ಇದೆಲ್ಲ ತೆಗೆದು ಹೋಗಿರಿ. ಬಸವಣ್ಣ ತೋರಿಸಿದಂತ ಇಷ್ಟಲಿಂಗ ಯೋಗ ಮಾರ್ಗವನ್ನು ಹಿಡಿರಿ ಅಂತ ತಿಳ್ಕೊಂಡು ಹೇಳಿ ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ಸಕ ಗೋರಕ್ಷನಾಥರನ್ನ, ಅಲ್ಲಂಪುರದವ್ರ ಮತ್ತೆ ಇವ್ರನ್ನ ಸಿದ್ದರಾಮೇಶ್ವರನ್ನ ಇಂಥ ನಾಥ ಪಂಥದ ಎಲ್ಲಾ ತನ್ನ ಶಿಷ್ಯರನ್ನ ಅಲ್ಲಂಪುರದ ಅನುಭವ ಮಂಟಪ ಕರ್ಕೊಂಬಂದು ಅವರಿಗೆ ಲಿಂಗ ಯೋಗವನ್ನು ಮಾಡಿಸಿ, ಲಿಂಗ ದೀಕ್ಷೆಯನ್ನು ಮಾಡಿಸಿ ಲಿಂಗ ಯೋಗ ಮಾಡಕ್ ಹಚ್ಚಿದ್ರು. ಅವಾಗ ಕರ್ಮಯೋಗಿ ಸಿದ್ದರಾಮ ಶಿವಯೋಗಿ ಸಿದ್ದರಾಮರಾದರು. ಅವಾಗ ಗೋರಕ್ಷನಾಥರು ಮಹಾಶಿವಯೋಗಿಗಳಾದರು. ಅವಾಗ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು ಏನು ಇರಂಗಿಲ್ಲ. ಬರೇ ಕರುಣೆ 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 ಪ್ರೀತಿ. ಇದು ಅಂತಃಕರಣ ಶುದ್ಧಿ ಅಂತ ಕರೀತಾರೆ. ಇದನ್ನ 12ನೇ ಶತಮಾನ ಬಸವಣ್ಣರು ಈ ವಿದ್ಯೆಯನ್ನು ಮೊದಲು ತೋರಿಸಿಕೊಟ್ರು. ಈ ವಿದ್ಯೆನ ಇಷ್ಟಲಿಂಗ ಯೋಗ ವಿದ್ಯೆ ಅದನ್ನ ಅಲ್ಲಂಪುರದವರು ಕಂಡುಕೊಂಡು ಅದನ್ನ ತಾವು ಸಾಧನೆ ಮಾಡಿ ಅದೆಲ್ಲವನ್ನ ವಿದ್ಯೆಯನ್ನು ಮೂಲಿಗೆ ಗುಂಪು ಮಾಡಿ ಅವರು ಲಿಂಗ ಯೋಗವನ್ನು ಅದಕ್ಕನ ಕೂಡಲ ಸಂಗನ ಅಲ್ಲ ಇದೇನು ಹೇಳಿದ್ರು ಮಹೇಶ್ವರ, ನಿಮ್ಮ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದನೆಯ. ಯಾವಾಗ ನನ್ನಲ್ಲಿ ಭಕ್ತಿ ಕರುಣೆ ಹರಿದು ಬರೋದಂದ್ರೆ ಈ ಲಿಂಗ ಯೋಗ ಮಾಡೋದ್ರಿಂದ ನನ್ನಲ್ಲಿ ಭಕ್ತಿ ಕರುಣೆ ಹರಿದು ಬಂತಪ್ಪ. ಬರೇ ದ್ವೇಷ ಅಸೂಯೆ ಹೊಟ್ಟಿ ಕಿಚ್ಚ ಆಗಿಬಿಟ್ಟಿದ್ ನನಗ. ಅದಕ್ಕಾಗಿ ಅಂತ ಮಹಾವಿದ್ಯೆ ಮಾಡಿದಾಗವ ನಾನು ಈಗ ಸದ್ಭಕ್ತಾದೆ ಸಂಗನ ಬಸವನ ಸಾನ್ನಿಧ್ಯದಿಂದ. ಇಂಥ ಮಹಾಯೋಗವನ್ನು ಕೊಟ್ಟಂತವ್ರು ಅಲ್ಲಂಪುರದೇವರು ನಾವೆಲ್ಲ ಯುವಕರಿಂದ ಹಾಕಿವೆಲ್ಲ ಎಲ್ಲ ಕರುಣೆ ರಸ ಹರಿತೈತಿ. ಸ್ವತಃ ದೇವರಾಗ್ತಾನೆ, ಲಿಂಗ ಸ್ವರೂಪಿ ಆಗ್ತಾನೆ. ಅದಕ್ಕಾಗಿ ಅಂತ ಒಂದು ಮಹಾ ಚೈತನ್ಯವನ್ನು ಕೊಟ್ಟಂತವ್ರು ಬಸವಣ್ಣವರು. ಅದನ್ನು ಎಲ್ಲರಿಗೆ ಕೊಟ್ಟರು. ಅದು ಕಾಮನ್ ದಾಸವಾದ, ಎಲ್ಲ ಕಾಮನ್, ಎಲ್ಲರಿಗೆ ಮೇಲ್ಜಾತಿ ಕೆಳಜಾತಿ ಓಷ್ಟರಿಗೆ ಕೊಟ್ಟರು. ಎಲ್ಲರಿಗೆ ಮನಸ್ಸೈತಿ, ಎಲ್ಲರ ಮನಸ್ಸಿಗೆ ದ್ವೇಷ ಅಸೂಯೆ ಮತ್ಸರ ಹಟ್ಟಿ ಕಿಚ್ಚೈತಿ. ಅದಕ್ಕೆ ಮತ್ತಂತಂದ್ರೆ ಈ ದೃಷ್ಟಿ ಯೋಗ ಮಾಡ್ರಿ, ಅವೆಲ್ಲ ಸೂಕ್ತ ಹೋಗ್ತಾವೆ. ಅವಾಗ ಮನುಷ್ಯ ಶರಣಾಗ್ತಾನೆ, ಸಂತೃಪ್ತಿಗೊಳ್ತಾನೆ. ಕಂಟೆಂಟೆಡ್ ಲೈಫ್, ಸಂತೃಪ್ತವಾದಂತ ಜೀವನ ನಡೀತೈತಿ. ಆ ಸುಖ ನೋಡ್ರಿ ಅಂತ ಹೇಳಿದ್ರು. ಅದಕ್ಕೆ ಏನಂತಾರಂದ್ರೆ ಶಿವಯೋಗ ಸುಖ ಅಂತ ಕರೀತೀವಿ. ಅದು ಬಂತಂದ್ರ ಮನಸ್ಸು ತಿಳಿ ಆಗತಿ. ಮನಸ್ಸು ತಿಳಿಯಾದಾಗ ಎಲ್ಲ ತಿಳಿತೈತಿ. ತಂದು ತಿಳಿತೈತಿ, ಮಂದಿದು ತಿಳಿತೈತಿ. ಕನ್ನಡಾಗ ತನ್ನ ಮುಖನೂ ಗೊತ್ತಾಗತಿ, ಮಂದಿ ಮುಖನೂ ಗೊತ್ತಾಗತಿ. ಹಂಗ ಮನಸ್ಸು ತಿಳಿ ಅಂತಂದ್ರ ತಮ್ಮದು ಒಳಗಿಂದು ತಿಳಿತೈತಿ, ಬೇರೆ ಜನರದು ಮನಸ್ಸಿನಾಗಿಂದು ತಿಳಿತೈತಿ. ಅಷ್ಟು ಅದ್ಭುತವಾದಂತ ಶಕ್ತಿ ಆ ತಿಳಿಯಾದಂತ ಮನಸ್ಸಿಗೆ ಬರುತ್ತೆ. ಆ ತಿಳಿಯಾದಂತ ಮನಸ್ಸು ಅಂದ್ರೆ ಕನ್ನಡಿತಾಗಿರ್ತೈತೆ, ಎಲ್ಲಾನು ಗೊತ್ತಾಗತ್ತೆ. ಅಂತ ಶಕ್ತಿ ಎದುರಾಗೈತೆ ಅಂದ್ರೆ ಇಷ್ಟಲಿಂಗ ಯೋಗದಲ್ಲಿ ಐತಿ. ಅದಕ್ಕಾಗಿ ನಾವು ಆ ಲಿಂಗ ಯೋಗವನ್ನು ಮಾಡಿಕೊಂಡು ಅಂಗದ ಮೇಲೆ ಲಿಂಗ ಇದ್ದಂಥವ್ರು ಈ ಲಿಂಗ ಯೋಗವನ್ನೇ ಮಾಡ್ಬೇಕು. ಅಂಗದ ಮೇಲೆ ಲಿಂಗ ಇದ್ದಂಥವ್ರು ಯಾರಿಗಿರಂಗಿಲ್ಲ, ಅವ್ರವ್ರು ಹೆಂಗೆ ಗೈಡ್ ಇರ್ತೈತಿ ಹೆಂಗೆ ಮಾಡ್ಕೊಂಡು ಹೋಗಿ ಬೇಡ ಅನ್ನಂಗಿಲ್ಲ. ಆದ್ರೆ ಅಂಗದ ಮೇಲೆ ಯಾರಿಗೆ ಲಿಂಗ ಇರ್ತೈತಿ ಅವ್ರು ಇದನ್ನು ಒಂದನ್ನ ಮಾಡಬೇಕು. ಮಾಡಿದ್ರೆ ಅವ್ರ ಮನಸ್ಸು ತಿಳಿ ಆಗತಿ, ಸ್ವಚ್ಛ ಆಗತಿ, ಅಂತರಂಗ ಶುದ್ಧಿ ಆಗತಿ, ಅಂತರಂಗ ಚೈತನ್ಯ ದರ್ಶನ ಆಗತಿ, ಅವ್ರ ಮನಸ್ಸಲ್ಲಿ ಲಿಂಗ ಸ್ವರೂಪ ಆಗತಿ. ಅಂತ ಒಂದು ಅವಕಾಶವನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಅದಕ್ಕಾಗಿ ಲಿಂಗ ಯೋಗವನ್ನು ಮಾಡಬೇಕು. ಅದ್ಭುತ. ಅದಕ್ಕೆ ನಮ್ಮ ಲಿಂಗಾಯತ್ರಿಗೆ ಏನಾಗೈತೆ ಅಂದ್ರೆ ಲಿಂಗ ಅಂದ್ರ ಮತ್ತೆ ಅಸಡ್ಡೆ ಆಗ್ಬಿಟ್ಟೈತೆ. ಅದನ್ನು ಸರಿಯಾಗಿ ತೊಳ್ಕೊಳಂಗಿಲ್ಲ, ಮಾಡಂಗಿಲ್ಲ, ಅದನ್ನು ಹುದುಕೊಡ ಇಡಂಗಿಲ್ಲ. ಈಟಿಟ ಲಿಂಗ ಮಾಡೋದು, ತೆಗಿಯಂದ್ರೆ ತೆಗಿಯಾಕ ಬರಂಗಿಲ್ಲ. ವರ್ಷಗಟ್ಟಲೆ ಹಂಗ ಬಿಡು. ಶ್ರಾವಣ ಮಾಸದಾಗ ಯಾರು ಸ್ವಾಮಿಗಳು ಅಂದ್ರೆ ಅಷ್ಟು ತೆಗಿಯೋದು, ದೌಡ್ ತೆಗಿಯಾಕ ಬರಂಗಿಲ್ಲ. ಯಾಕಂದ್ರೆ ತೆಗೆದು ಬಿಡಿನೇ ಇರಂಗಿಲ್ಲ. ಈಟಿಟ ಲಿಂಗ ಮಾಡ್ಕೊಳ್ಳೋದು, ಆಡಿನಿಕ್ಕೆ ಈಟಿಟ ಮಾಡೋದು, ಆ ಗುರುಗಳಿಗೆ ಬಂಗಾರ ತಗೊಳ್ಳೋದು, ಇಟ್ಟು ಆ ಬಂಗಾರ ಗುರುಗಳಿಗೆ ಏಟಿರ್ತದೆ ಆಟ ಲಿಂಗ ಕೊಡ್ರಿ ನಾವು. ಈ ಲಿಂಗ ಮುಖ್ಯ, ಬಂಗಾರ ಗುರುಗಳಿಗೆ ಮುಖ್ಯ, ಅದನ್ನು ಹೇಳ್ರಿ. ನಮ್ಮಲ್ಲಿ ಹೆಂಗಿರ್ತದೆ ಅಂದ್ರೆ ಬಂಗಾರ ಮಡಿಗೆ ಹಾಕೊಳ್ಳೋದು, ಈಟ ಬಂಗಾರ ಮಡಿಗೆ, ಒಂದು ತೊಲಿ ಬಂಗಾರ ಮಡಿಗೆ, ಅದ್ರಲ್ಲಿ ಈಟ ಲಿಂಗ ಇಡೋದು. ಲಿಂಗ ಮುಖ್ಯ ಆಗ್ಬೇಕಲ್ಲ, ಹೊರತಾಗಿ ಬಂಗಾರ ಮಡಿ ಮುಖ್ಯ. ಮೊದಲು ಲಿಂಗ ಮಾಡಿಸ್ರಿ, ಇಷ್ಟು ಮಾಡಿ ಚಲೋ, ಇಷ್ಟು ಮಾಡಿ ಚಲೋ ಲಿಂಗ ಮಾಡಿಸ್ರಿ, ಅದ್ರ ತಕ್ಕಂಗ ಗುರುಗಡಿಗೆ ತಗೋರಿ. ಇಲ್ಲಿ ನಮ್ಮ ಪ್ರಾಣ ಮುಖ್ಯನೋ ದೇಹದ ಮೇಲೆ ಬಟ್ಟೆ ಮುಖ್ಯನೋ? ನಮ್ಮ ಪ್ರಾಣ ಮುಖ್ಯ. ಬರೀ ದೇಹದ ಮೇಲೆ ದೂರ ಇಟ್ಟು ಬಟ್ಟೆ ಹಾಕಿದ್ರೆ ಏನ್ ಚಂದ ಕಾಣದತ್ತೆ? ಅದು ಪ್ರಾಣ ಇದ್ರನ ಮೇಲಿನ ಬಟ್ಟೆ ಓಡಾಟ ಎಲ್ಲ ಚಂದ ಕಾಣದತ್ತೆ. ಹಂಗ ಅದು ಲಿಂಗ ಅನ್ನೋದು ಪ್ರಾಣ ಇದ್ದಂಗ. ಅದಕ್ಕಾಗಿ ಅದನ್ನ ಸ್ವಚ್ಛಾಗಿಡ್ಬೇಕು, ಕ್ಲೀನ್ ಆಗಿಡ್ಬೇಕು. ದಿನ 15 ನಿಮಿಷ ಶಿವಯೋಗ ಮಾಡ್ಬೇಕದನ್ನ. ಅದಕ್ಕಾಗಿ ನಿಮಗೆಲ್ಲ ನೀವು ಭಾಗ್ಯವಂತರಿದಿರಿ, ಬಹಳ ದೊಡ್ಡ ಭಾಗ್ಯವಂತರಿದಿ. ಇಂಥ ಅನುಭಾವಿ ಗುರುಗಳು, ಬಹಳ ದೊಡ್ಡ ತಪಸ್ವಿಗಳಿವರು, ಬಹಳ ದೊಡ್ಡ ಜ್ಞಾನಿಗಳು, ಅನುಭಾವಿಗಳು. ಅವ್ರ ಕಡೆಯಿಂದ ನೀವು ಲಿಂಗ ದೀಕ್ಷೆ ತಗೊಳ್ರಿ. ಈಗ ನೀವು ಲಿಂಗ ದೀಕ್ಷೆ ತಗೊಂಡು ಯೋಗ ಸಾಧನೆ, ಶಿವಯೋಗ ಸಾಧನೆಯಲ್ಲಿ ನೀವು ಪ್ರಯತ್ನ ಮಾಡ್ರಿ. ನೀವೇ ಸ್ವತಃ ಲಿಂಗ ಸ್ವರೂಪಿಗಳು, ಸ್ವಯಲಿಂಗಿಗಳಾಗ್ತೇವೆ. ಅದಕ್ಕಾಗಿ ಇಂಥ ಸ್ವಯಲಿಂಗ ಸ್ವರೂಪವಾದಂಥ, ತಾನೇ ಶಿವ ಸ್ವರೂಪವಾದಂಥ
ವಿಜಯ ಮಹಾಂತ ಅಪ್ಪ ಅವರದಾರೆ, ಪರಮ ಪೂಜ್ಯ ಅನುಭಾವಿಗಳಿದ್ದಾರೆ. ನಮ್ಮ ಕಣ್ಣು ಮುಂದಿರುವ ದೇವರದು. ಅದಕ್ಕಾಗಿ ಅಂತ ಅಪ್ಪಗಳ ಕಡೆಯಿಂದ ತಾವು ಲಿಂಗ ದೀಕ್ಷೆಯನ್ನು ತಗೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಹಂಗ ತಗೊಂಡ್ವಿ ಓದ್ ಜಗಲಿ ಮೇಲೆ ಇಟ್ವಿ ಅಂತ ಅಲ್ಲ. ಜಗಲಿ ಅಂದ್ರ ನಮ್ಮ ಎದಿನ ನಮ್ಮ ಲಿಂಗ ಜಗಲಿ ಅದ. ಯಾವತ್ತೂ ಕೊಳ್ಳಾಗ ಕಟ್ಕೋಬೇಕದನ್ನ ಸ್ವಚ್ಛ ಮಾಡಿ ಇಟ್ಕೋಬೇಕು. ಇಷ್ಟ ಅಸಡ್ಡೆ ಐತಿ ಅದು ಲಿಂಗ ವಸ್ತ್ರ ನೋಡ್ಬೇಕು. ಆ ಲಿಂಗ ವರ್ಷ ವಸ್ತ್ರ ಇರ್ತಾವ. ಆ ಲಿಂಗ ವರ್ಷ ವಸ್ತ್ರ ನೋಡ್ಬೇಕು. ಈಗ ಮೂತ್ ನೋಡ್ಬೇಕು ಒಂದ್ಸಲ ಅದನ್ನ ಮೂತಿರ್ತಾವ. ಆ ಲಿಂಗ ಅದನ್ನ ಬಳ್ಳ ಹಿಂಡುದು ಹಂಗ ಇಡುದು, ಬಳ್ಳ ಹಿಡುದು ಹಂಗ ಅಲ್ಲ. ಆ ಲಿಂಗ ನಮ್ಮನ್ನ ದೇವರ ಸ್ವರೂಪವನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಲಿಂಗಕ್ಕೆ ಐತಿ. ಅಂತ ಮಹಾಲಿಂಗಕ್ಕೆ ಒಂದಿಟ್ಟು ಚಂದಾಗಿ ಒಂದಿಟ್ಟು ಸೋಪ್ ಹಚ್ಚಿ ಒರೆಸಿ ಇಡುವಂತ ಮನಸ್ಸು ನಮಗಿಲ್ಲ. ನಮ್ಮ ಬಟ್ಟೆನ ನಾವು ಶಿಸ್ತು ತೊಳ್ಕೊಂತೇವೆ. ಈ ಮನಸ್ಸು ಹಿಂಗೈತಲ್ಲ, ಈ ಮನಸ್ಸು ಹಿಂಗೈತಲ್ಲ, ಇದ್ರ ಸ್ವರೂಪ ಸ್ವಲ್ಪ ತಿಳ್ಕೊಬೇಕು. ಈ ಮನಸ್ಸಿನ ಒಂದ್ 4 ಮಂದಿ ಬಟ್ಟೆ ಅಂತ ನಿಮ್ಮ ಮನೆಯಾಗ 4 ಮಂದಿ ಬಟ್ಟೆ ತೊಳಿಬೇಕಾಗಿದೆ. 4 ಮಂದಿ ಗಂಡಂದು ಮಗಂದು ಅತ್ತಿದು ಮಾವಂದು ಹಿಂಗೆಲ್ಲ ಬಟ್ಟೆ ಎಲ್ಲ ಮಿಕ್ಸ್ ಆಗಿರ್ತಾವ. ಅದ್ರ ಮಿಕ್ಸ್ ಆದಾಗ ನೀವು ಬಟ್ಟೆ ತೊಳಿಬೇಕಾಗಿತ್ತಂದ್ರ ಅವಾಗ ಗಂಡನ ಬಟ್ಟೆ ತೊಳಿತೀರಿ, ಮಾವನ ಬಟ್ಟೆ ನಿಮ್ಮ ಬಟ್ಟೆ ಬಂದಾಗ ನಮ್ಮ ಬಟ್ಟೆ ಬಂದಾಗ ಏನ್ ಮಾಡ್ತೀವಿ? ಹೆಚ್ಚಿಗೆ ಸೋಪ್ ಹಚ್ತೀವಿ, ಸಾಕ್ತಿರ್ತೀವಿ. ಬೇರೆದವ್ರ ಬಟ್ಟೆ ಬಂದಾಗ ಆಟ ಹಿಂಗೆ ಹಚ್ಚೋದು ಇರೋದು ಅಷ್ಟ. ನಮ್ಮದು ಬಟ್ಟೆ ಬಂದಾಗ ಅಗದಿ ಶಿಸ್ತಾಗಿ ಹಚ್ತೇವೆ ಸೋಪು. ಇದು ಮನಸ್ಸಿನ ಸ್ವರೂಪ ಐತಿದ. ಎಲ್ಲರ ಮನಸ್ಸು ಹಿಂಗೆ ಇರ್ತೈತಿ. ನನಗೆ ಬೇಕಾದ್ರೆ ಹೆಚ್ಚಿಗೆ ನಿಡ್ಕೊಂಡೆ, ಮಂದಿ ಬೇಕಾದ್ರೆ ಕಡಿಮೆ ನಿಡ್ತೇನೆ. ಇದು ಮನಸ್ಸಿನ ಸ್ವರೂಪ ಐತೈತಿ. ಎಲ್ಲರಿಗೂ ಹಂಗ ಐತೈತಿ. ನೀವೇನು ನಮ್ಮದು ಹಂಗೈತಿ ಅಂತ ತಿಳ್ಕೊಬೇಡಿ, ಎಲ್ಲರೂ ಹಂಗೈತಿದ. ಅದಕ್ಕಾಗಿ ಇಂಥ ಮನಸ್ಸು ಸಣ್ಣ ಮನಸ್ಸು ಇದ್ದದಕ್ಕೆ ಏನಾಗತ್ತೆ ಅಂದ್ರೆ ಮನುಷ್ಯ ಅನಿಸ್ಕೊಂಡ. ಇದೆಲ್ಲ ಮನಸ್ಸಿನಾಗ ಐತಿ. ಇಂಥವೆಲ್ಲ ಸಣ್ಣತನ ದೃಷ್ಟಿಯೋಗ ಮಾಡ್ಕೊಂತ ಹೋದ್ವಿ ಅಂದ್ರೆ ಇದು ಪೂರ್ತಿ ಹರಿದು ಬಿಡ್ತೈತಿ. ಕಣ್ಣಿಗೆ ಕಂಡದ್ದೆಲ್ಲ ಶಿವ ಸ್ವರೂಪ ಆಗತಿ. ಅದೆಲ್ಲವನ್ನು ಭಕ್ತಿ ಗೌರವದಿಂದ ಕಾಣುವಂಗಾಗತಿ. ಅದಕ್ಕಾಗಿ ಅಂತ ಒಂದು ದೊಡ್ಡ ಮಹಾ ಮನಸ್ಸು ತಯಾರಾಗತಿ. ಆ ಮನುಷ್ಯ ನಡೆದಾಡುವ ಶಿವನೇ ಆಗಿಬಿಡ್ತಾನ. ಮತ್ತೆ ಮಠ ಸೇರ್ತಾನ ಅಂತ ತಿಳ್ಕೊಂಡ್ರೆ ನೀವು ಮಠ ಸೇರಂಗಿಲ್ಲ, ಮನೆಗನೇ ಇರ್ತಾನೆ. ಕರ್ತವ್ಯ ಪ್ರಜ್ಞೆ ಜಾಸ್ತಿ ಆಗತಿ. ಎಲ್ಲರ ಮೇಲೆ ಪ್ರೀತಿ ಬರ್ತೈತಿ. ಎಲ್ಲರ ಸೇವೆಯನ್ನು ಮಾಡ್ತಾನ. ಎಲ್ಲರ ಸಮಸ್ಯೆಗಳ ಸ್ಪಂದಿಸ್ತಾನ. ಎಲ್ಲರ ಸೇವೆಯನ್ನು ತಾನೇ ಮಾಡ್ತಾನ. ಇಂಥ ಮಹಾ ಮನಸ್ಸು ತಯಾರಾಗ. ಅವೇನು ಮತ್ತೆ ಇಷ್ಟು ದೊಡ್ಡ ಮನಸ್ಸು ತಯಾರಾಗ್ತಾನ, ಮನೆ ಬಿಟ್ಟು ಮಠ ಸೇರ್ತಾನ ಅಂತ ಇಲ್ಲ. ತನ್ನ ಒಡನಾಡಿಗಳಿಂದ ತನ್ನ ಅವಲಂಬಿತರನ್ನ ಬಹಳ ದೇವರ ಸ್ವರೂಪದಲ್ಲಿ ಜೋಪಾನ ಮಾಡ್ತಾನೆ. ಅದಕ್ಕೆ ಇಂಥ ಮಹಾ ಮನಸ್ಸು ತಯಾರಾಗಬೇಕಂತಂದ್ರೆ ಲಿಂಗ ಯೋಗ ಬಹಳ ಮಹತ್ವದ ಐತಿ. ಅದಕ್ಕಾಗಿ ದಯವಿಟ್ಟು ಒಂದು ಚಲೋ ಲಿಂಗ ಮಾಡಿಸ್ಕೊಂಡು ಮತ್ತೆ ಅದ್ರ ಮೇಲೆ ಲಿಂಗಾನು ಪೂಜೆ ಮಾಡೋದು, ಮತ್ತೆ 108 ದೇವ್ರು ಪೂಜೆ ಮಾಡೋದು ಹಂಗೆ ಮಾಡಕ್ ಹೋಗ್ಬೇಕು. ಗೊತ್ತಾ? ಅದಕ್ಕೆ ಟೈಮ್ ಕೊಡೋದು, ಇದಕ್ಕೆ ಟೈಮ್ ಕೊಡೋದು ಏನು ಮಾಡಕ್ಕಾಗಲ್ಲ. ಅದಕ್ಕೆ ಒಂದು ಲಿಂಗ ಯೋಗನ ಸರಿಯಾಗಿ 15 ನಿಮಿಷ ಮಾಡಿ, 15 ಏಕ ದೃಷ್ಟಿಯಿಂದ ಮಾಡಿ, ಏಕ ಮನಸ್ಸಿನಿಂದ ಮಾಡಿ. 1 ವರ್ಷ ಮಾಡಿ ನೋಡ್ರಿ, ನಿಮ್ಮ ಅನುಭವ ಏನಾಗ್ತದೆ ಅನ್ನೋದು ಅಪ್ಪಗಳ ಮುಂದೆ ಬಂದು ಹೇಳ್ರಿ. ನೀವು ಅಪ್ಪಗಳ ಬಹಳ ಆಶ್ಚರ್ಯ, ಎಷ್ಟು ಮುಂದುವರೆದ್ರಿ ನೀವು ಹೇಳ್ತಾರೆ. ಅದಕ್ಕೆ ಇದು ಜೀವನದ ಸಾಧನೆ. ಇದು ಸತ್ಯವನ್ನು ಕಾಣುವುದೇ ಜೀವನದ ಸಾಧನೆ. ಏನೈತೆ ಒಳಗೆ ಐತಿ ಅದನ್ನ ಲಿಂಗ ಯೋಗ ಮಾಡೋದ್ರಿಂದ ನಮಗೆ ಗೋಚರಿಸ್ತೈತಿ. ಅದಕ್ಕೆ ಆ ದೃಷ್ಟಿಯಿಂದ ತಾವೆಲ್ಲರೂ ಅದಿರಿ. ಇಲ್ಲಿ ಬಹಳ ಸಂಸ್ಕಾರವಾದ ಜನ, ಗುಡೂರಿನಲ್ಲಿ ಬಹಳ ಒಳ್ಳೆ ಸಂಸ್ಕಾರವಾದ ಜನ. ಎಲ್ಲರೂ ಒಳಗ ಲಿಂಗ ಐತಿ. ಎಲ್ಲ ಹಣಿಮ್ಯಾಗಿ ವಿಭೂತಿ ಹಚ್ತೀರಿ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ಶ್ರಾವಣ ಮಾಸದಲ್ಲಿ ಪುರಾಣ ಪ್ರವಚನ ಏರ್ಪಡಿಸ್ತೀರಿ. ಇಲ್ಲಿ ಗುಡೂರಿನಲ್ಲಿ ಬಹಳ ಒಳ್ಳೆ ಸಂಸ್ಕಾರ ಐತಿ. ಅದನ್ನ ನಾನು ಅಲ್ಲಗಳೆಯಂಗಿಲ್ಲ, ಬಹಳ ಚಲೋ ಐತಿ. ಯಾರ ಆಶೀರ್ವಾದದಿಂದ ಅಂದ್ರೆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧರ ಕೃಪೆಯಿಂದ ಇಲ್ಲಿ ಬಹಳ ಚಲೋ ಸಂಸ್ಕಾರ ಐತಿ. ಅದ್ಭುತವಾದ ಸಂಸ್ಕಾರ ಐತಿ. ಅದಕ್ಕೆ ನಾ ಯಾಕಂದ್ರೆ ಈಗ ಹೊಸ ಪೀಳಿಗೆ ಬಂದಾವ. ಆ ಹೊಸ ಪೀಳಿಗೆ ಬಂದವು ಕೊಳ್ಳ ಲಿಂಗನೂ ಹಾಕಂಗಿಲ್ಲ, ಹಣಿಮ್ಯಾಗಿ ಬುದ್ಧಿ ಹಚ್ಚಂಗಿಲ್ಲ. ಅಂತ ಹೊಸ ಪೀಳಿಗೆ ಒಂದು ಸ್ವಲ್ಪ ತಿಳುವಳಿಕೆ ಬರಲಿ ಅಂತ ಹೇಳ್ಕೊಂಡು ಹೇಳಿ ಈ ಮಾತನ್ನ ನಾನು ಹೇಳಿದೆ. ನೀವೆಲ್ಲ ಹಿರಿಯರು ನಿಮ್ಮ ಒಳಗೆಲ್ಲ ಲಿಂಗ ಅದನ್ನ ನೋಡ್ಬಿಟ್ಟ. ಆದ್ರೆ ಈಗ ಹೊಸ ಹುಡುಗರು ಏನ್ ಬರ್ತಾವಲ್ಲ, ಅವ್ರಿಗೆ ಅದಕ್ಕೆ ತಗದ ಇಟ್ಟಿಟ್ಟ ಹೋಗ್ಬಿಡ್ತಾವ. ಅದಕ್ಕೆ ಅವ್ರಿಗೆ ಅದು ಆಗಬಾರ್ದು ಅನ್ನೋದಕ್ಕೆ ಅದರ ಮಹತ್ವವನ್ನು ಹೇಳಬೇಕಾದ ನಾನು. ಅದಕ್ಕೆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಸ್ವಯಲಿಂಗಿಗಳು, ತಾವೇ ಸ್ವತಃ ಶಿವಯೋಗದಿಂದ ಅವರೇ ಸ್ವತಃ ಶಿವನಾಗಿದ್ದಾರೆ. ಅಂತ ಶಿವನ ಆಶೀರ್ವಾದ ತಮ್ಮ ಮೇಲೆ ಸದಾ ಕಾಲ ಇರಲಿ. ನನ್ನ ಜೊತೆಗೆ ವಿರಿತೇಶಾನಂದ ಮಹಾಸ್ವಾಮೀಜಿಯವರು ನನ್ನ ಜೊತೆಗೆ ಬಂದು ಅವರು 2 ಮಾತುಗಳನ್ನು ಹೇಳಿದರು. ಆದ್ರೆ ನಿಮ್ಮ ಭಾಗ್ಯ ಎಷ್ಟು ದೊಡ್ಡದೈತಂದ್ರೆ ನಮ್ಮ ಶರಣಬಸವ ಮಹಾಸ್ವಾಮಿಗಳು ಇಂಥವ್ರ ವಾಣಿಯನ್ನು ನೀವು 1 ತಿಂಗಳು ಕೇಳಿದ್ರೆ ನೀವು ಬಹಳ ಪುಣ್ಯವಂತರಿದೆ, ಭಾಗ್ಯವಂತರಿದೆ. ಏನವ್ರ ಜ್ಞಾನ, ಏನವ್ರ ಅನುಭವ, ವಯಸ್ಸೇನು, ಅವ್ರ ಜ್ಞಾನ ಏನು? ಜ್ಞಾನ ಪರ್ವತ ಐತಿ, ಅವ್ರ ವಯಸ್ಸು ಸಾಣದೈತಿ. ಇಡೀ ಪರ್ವತ, ಜ್ಞಾನದ ಪರ್ವತವೇ ಅದಾರ ಅವ್ರ ಶರಣಬಸವ ಮಹಾಸ್ವಾಮಿಗಳು. ಎಷ್ಟು ಸರಳದಾರ, ಎಷ್ಟು ಆತ್ಮೀಯತೆಯಿಂದ ಇರ್ತಾರೆ.
ಅದಕ್ಕಾಗಿ ಅಂತ ಮಹಾನ್ ವ್ಯಕ್ತಿ ಸಿಗುವುದು ನಮಗೆಲ್ಲ ಅಪರೂಪವಾದಂಥ ವ್ಯಕ್ತಿತ್ವ. ಎಷ್ಟು ಅಧ್ಯಯನ ಮಾಡ್ಕೊಂಡ್ರು, ಎಷ್ಟು ಓದ್ಕೊಂಡಾರ ಅವರು. ಅದಕ್ಕಾಗಿ ಅದೆಲ್ಲ ಅವರೆಲ್ಲ ದಿನನಿತ್ಯ ಗಂಟೆಗಟ್ಟಲೆ ಶಿವಯೋಗ ಮಾಡ್ತಾರೆ. ಆ ವಾಣಿಯನ್ನು ಕೇಳಿದ್ರೆ ಎಷ್ಟು ಶಕ್ತಿ ಬಂದ ದೈವ ವಾಣಿ, ಅದಕ್ಕೆ ಡಿವೈನ್ ವಾಯ್ಸ್ ಅಂತ ಕರೀತಾರೆ. ಆ ವಯಸ್ಸಿನಲ್ಲಿ ಎಷ್ಟೊಂದು ಶಕ್ತಿ ಐತೆ ಅಂದ್ರೆ ಎಷ್ಟು ದೂರ ಎಲ್ಲ ಅವ್ರ ವಯಸ್ಸು ಕೇಳಿಬಿಟ್ರೆ ಅಟ್ರಾಕ್ಟಿವ್ ಆಗಿರುತ್ತೆ. ಅದೇನಾದ್ರೆ ಡಿವೈನ್ ವಾಯ್ಸ್. ಅದ್ರ ಎಂದ್ರಿಂದ ಬಂದಂತೆ ಶಿವಯೋಗದಿಂದ ಬಂದತ್ತೆ. ಆ ಗಂಟೆಗಟ್ಟಲೆ ಶಿವಯೋಗ ಮಾಡ್ತಾರೆ ಒಂದು ದಿನ. ಅದಕ್ಕಾಗಿ ಅಂತ ಅದ್ಭುತವಾದಂಥ ಜ್ಞಾನ ಎಲ್ಲನೂ ತಾನೂ ಹೊಳೆಯಕ್ಕೆ ನಿಂತಿರ್ತದೆ. ಆ ಎಲ್ಲದ ಭಂಡಾರ ಎಲ್ಲೈತೆ ಅಂದ್ರೆ ಶಿವಯೋಗದಲ್ಲಿ ಐತೆ. ಅದಕ್ಕಾಗಿ ತಮ್ಮ ಅಪ್ಪಗಳ ಆಶೀರ್ವಾದದಿಂದ ತಾವೆಲ್ಲ ಅದನ್ನು ಸಾಧಿಸ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ನಮ್ಮ ರೋಣದ ಶರಣರು, ನಮ್ಮ ಕಾಂತಪ್ಪನವರು, ಎಲ್ಲ ಹಿರಿಯರು, ಆರೇ ಸೀಮಾ